ಗಂಗಾ ಲೇ ಗಂಗಾ ಹೌದು ಗಂಗಾ, ಮನೆಯೊಳಗೆ ಒಬ್ಬಳೆ ಕೂತು ಏನು ಮಾಡುತ್ತಿರುವೆ ಗಂಗಾ? ಏನಿಲ್ಲ ರೀ, ದೇವ್ರ ಪೂಜೆ ಮಾಡ್ತಾ ಇದೆ. ಗಂಗಾ, ಯಾವ ದೇವರಿಗೂ ಪೂಜೆ ಮಾಡಿದರೂ ಏನು ಪ್ರಯೋಜನ ಗಂಗಾ? ಏನು ಪ್ರಯೋಜನವೇ ಇಲ್ಲ. ಯಾಕೆ ಯಾಕೆ ಆ ದೇವ್ರ ಬಗ್ಗೆ ಈ ರೀತಿ ಮಾತಾಡ್ತಿದ್ದೀರಲ್ಲ? ಆ ದೇವ್ರ ಬಗ್ಗೆ ಈ ರೀತಿ ಮಾತಾಡೋದು ಸರಿಯಲ್ಲ ಗಂಗಾ. ದಿನ 3 ಹೊತ್ತು ದೇವರನ್ನು ಪೂಜೆ ಮಾಡಿದರೂ ಆ ದೇವರು ನಮ್ಮ ಮೇಲೆ ಸ್ವಲ್ಪವಾದರೂ ಕರುಣೆಯೇ ತೋರಲಿಲ್ಲ ಗಂಗಾ, ಕರುಣೆ ತೋರಲಿಲ್ಲ. ಸ್ವಾಮಿ, ಯಾಕೆ ಸ್ವಾಮಿ ಆ ದೇವ್ರ ಮೇಲೆ ಇಷ್ಟೊಂದು ಮಾತಾಡ್ತಿದ್ದೀರಲ್ಲ? ಈ ಸ್ವಭಾವ ಒಳ್ಳೆದಲ್ಲ. ಹೌದು ಗಂಗಾ, ನಾನಾಡೋ ಮಾತಿನ ಸ್ವಭಾವವೇ ಬೇರೆ ಬೇರೆ ಆಗಿ ಕಾಣಿಸುತ್ತದೆ ನನಗೆ. ಯಾಕೆ, ಏನಾಯ್ತು? ಒಂಥರ ಮಾತಾಡ್ತಿದ್ದೀರಲ್ಲ ನೀವು. ಸ್ವಲ್ಪ ಬಿಡಿಸಿ ಹೇಳಿದ್ರೆ ನನಗೆ ಅರ್ಥ ಆಗುತ್ತಿದ್ದೇನು? ಏನೆಂದು ಹೇಳಲಿ ಗಂಗಾ ನನ್ನ ಮನದಾಳದ ನೋವಿನ ಸಂಗತಿಯನ್ನು? ಮಳೆ ಬರುವ ನಂಬಿಕೆಯಿಂದ ಊರ ಗೌರವ ಹತ್ತಿರ 20,000 ಸಾಲ ಸೂಲ ಮಾಡಿ ಎಣ್ಣೆ ಗೊಬ್ಬರ ಬೀಜ ತೆಗೆದುಕೊಂಡು ಹೊಲವನ್ನು ಹಸನು ಮಾಡಿದೆ. ಹೊಲವು ಹಸನು ಮಾಡಿ 1 ವಾರವಾದರೂ ಒಂದು ಹನಿ ಮಳೆಯೂ ಸಹ ಬರಲಿಲ್ಲ. ಹೀಗಾದರೆ ನನ್ನನ್ನು ಬರವ ಮಾಡುವ ಸಾಲ ಹೇಗೆ ತೀರಿಸುವುದು ಗಂಗಾ? ಹೇಗೆ ತೀರಿಸಬೇಕೆಂದು ಚಿಂತಿಸುತ್ತಿದ್ದೆ. ನೋಡಿ, ಇಷ್ಟಕ್ಕೆಲ್ಲ ನೀವು ಈ ರೀತಿ ಚಿಂತೆ ಮಾಡ್ತಾ ಕುಳಿತುಕೊಂಡ್ರೆ ಬಂದಿರೋ ಕಷ್ಟಗಳು ತೊಂದರೆ ಹೋಗುತ್ತವೆ. ನೋಡಿ, ಈ ಸಲ ನೀವು ಆಗಿರ್ಬೋದು, ಮುಂದಿನ ಸಲ ನಾವು ಆ ಸಾಲವನ್ನು ತೀರಿಸಬಹುದಲ್ಲ? ಸಾಲದ ವಿಷಯ ಅಷ್ಟೇ ಅಲ್ಲ ಗಂಗಾ, ಆಕಾಶದ ಎತ್ತರವಾಗಿ ಬೆಳೆದು ನಿಂತ ತಮ್ಮ, ಮಾಮರದ ಎತ್ತರವಾಗಿ ಬೆಳೆದು ನಿಂತ ನನ್ನ ತಂಗಿ ಇಬ್ಬರು ಮದುವೆ ವಯಸ್ಸಿಗೆ ಬಂದಿದ್ದಾರೆ ಗಂಗಾ. ಅವರಿಬ್ಬರ ಮದುವೆ ಮಾಡುವುದು ನಮ್ಮಿಬ್ಬರ ಕರ್ತವ್ಯವಲ್ಲವೇ? ಸರಿ, ಇಷ್ಟಕ್ಕೆಲ್ಲ ಇಷ್ಟೊಂದು ಚಿಂತೆ ಮಾಡ್ತಿದ್ರಲ್ಲ, ಆ ಚಿಂತೆಯನ್ನು ಬಿಟ್ಟು ಹಾಕ್ಬಿಡಿ. ಅದೇಕೆ ಗೊತ್ತಾ, ಗೌರವ ತುಂಬಾ ಒಳ್ಳೆಯವರು. ಅವ್ರ ಹತ್ರ ಹೋಗಿ ಸಾಲ ಕೇಳೋಣ. ಆಮೇಲೆ ಬಂದಿರೋ ಸಾಲದಲ್ಲಿ ನಿಮ್ಮ ತಮ್ಮ ಹಾಗೂ ತಂಗಿಯ ಮದುವೆ ಮಾಡಿ ಮುಗಿಸೋಣ. ಏನಂತೀರಾ? ನಿಜ ಗಂಗಾ, ನಾನು ಎಷ್ಟು ಸಾಲ ಕೇಳಿದರೂ ಗೌರವ ಇಲ್ಲದೆ ಕೊಡುತ್ತಾರೆ ನಿಜ. ಆದರೆ ಈ ಬರಗಾಲ ಸ್ಥಿತಿಯಲ್ಲಿ ನಾನು ಮಾಡುವ ಸಾಲ ಮುಂದೆ ಹೇಗೆ ಕಟ್ಟಬೇಕು ಗಂಗಾ? ಹೇಗೆ ಕಟ್ಟಬೇಕು? ನೋಡಿ, ಹೇಗೆ ಅಂತ ಪ್ರಶ್ನೆ ಕೇಳಿದ್ರೆ ಹೇಗೆ? ಬಂದಿರೋ ಕಷ್ಟಗಳನ್ನು ನಾವು ಎದುರಿಸಬೇಕು. ನೋಡಿ, ಆ ಗೌಡ ಮನೆಯಲ್ಲಿ ನಾವು ಇಬ್ಬರು ಸೇರಿ ಕೂಲಿ ಆಳಾಗಿ ಕೆಲಸ ಮಾಡೋಣ, ಅವ್ರ ಸಾಲವನ್ನು ತೀರಿಸೋಣ. ಏನು, ಇಬ್ಬರು ಸಾಲ ತೀರಿಸಬೇಕೆ? ಅದೇಗೆ ಸಾಧ್ಯ ಗಂಗಾ? ಅದೇಗೆ ಸಾಧ್ಯ? ಯಾಕೆ ಸಾಧ್ಯವಿಲ್ಲ? ನಾವು ಕೂಲಿ ಮಾಡೋದು ಒಳ್ಳೇದಲ್ವೇನು ಗಂಗಾ? ನೀನು ಆ ಗೌಡನ ಮನೆಯಲ್ಲಿ ದುಡಿಯುವುದು ನನಗೆ ಎಳ್ಳಷ್ಟು. ಆ ಗೌಡನ ಮನೆಯಲ್ಲಿ ದುಡಿಯುವುದು ಇಷ್ಟ ಇಲ್ಲ ಅಂತಂದ್ರೆ ಮತ್ತೆ ಬೇರೆ ಯಾವ್ದಾದ್ರು ಮನೆಯಲ್ಲಿ ಕೂಲಿ ಕೆಲಸ ಮಾಡೋಣ, ಅದಕ್ಕೇನಂತೆ? ಗಂಗಾ, ನೀನು ಕೂಲಿ ಮಾಡುವುದೇ? ಬೇಡ ಗಂಗಾ, ಬೇಡ. ಯಾಕ್ರಿ ಕೂಲಿ ಕೆಲಸ ಮಾಡುದು ತಪ್ಪು ಅಂತ ಹೇಳ್ತೀರೇನು? ನೀನು ನಿನ್ನ ತವರ ಮನೆಯಲ್ಲಿ ಸುಖದ ಸುಪ್ಪತ್ತಿನ ಮೇಲೆ ಬೆಳಗಿ ಬಂದವಳು. ಈ ಬಡವನ ಕೈ ಹಿಡಿದು ನೀನು ಕೂಲಿ ಮಾಡುವುದು ಹೇಗೆ ಗಂಗಾ? ಬೇಡ. ಹೇಗೆ ಮಾತಾಡ್ತೀರಿ ನೀವು? ಸತ್ಯಾದೊಳಗೆ ಪತಿಯೇ ಸಿರುವಸುವ. ಪತಿಯ ಪ್ರತಿಯೊಂದು ಕಷ್ಟದಲ್ಲಿಯೂ ಸತ್ಯಾದವಳು ಸಹಭಾಗಿ ಆಗ್ಬೇಕು. ಹೀಗಿರುವಾಗ ನಿಮ್ಗೆ ಈ ರೀತಿ ಕಷ್ಟ ಬಂದಿದೆ ಅಂದ ಮೇಲೆ ನಾನು ಸುಮ್ಮನೆ ಕುಳಿತುಕೊಳ್ಳೋದಕ್ಕಾಗುತ್ತೇನು? ನಿಮ್ ಜೊತೆಗೆ ನಾನು ಕೂಲಿ ಮಾಡ್ತೀನಿ, ಇದರಲ್ಲಿ ತಪ್ಪೇನಿದೆ? ಗಂಗಾ ಗಂಗಾ, ಗಂಡನಾದವರು ಹೆಣ್ಣದಿರು ಕೂಡ ಯಾವ ಕಷ್ಟವನ್ನು ನೋಡಿಕೊಳ್ಳುವುದು ನಮ್ಮಂತ ಗಂಡಸಿನ ಧರ್ಮವಲ್ಲವೇ? ಅದು ನಿಜ. ನೀವೇನೇನು ಕಡಿಮೆ ಮಾಡಿದ್ರಿ? ನನಗೆ ಅಂತ ಕಷ್ಟ ಏನ್ ಬಂದಿದೆ ಈಗ? ಗಂಗಾ, ನಿನ್ನನ್ನು ಮದುವೆಯಾದಾಗಿನಿಂದಲೂ ನಿನಗೆ ಒಂದು ಒಳ್ಳೆಯ ಸೀರೆ ತಂದು ಕೊಡಲು ನನ್ನ ಅದೃಷ್ಟ. ನಾನು ಸೀರೆ ಗೀರೆ ಏನು ಬೇಕಾಗಿಲ್ಲ ರೀ ನನಗೆ. ನಿಮ್ಮ ಪ್ರೀತಿ ವಾತ್ಸಲ್ಯ ನನ್ ಜೊತೆಗಿದ್ರೆ ಅಷ್ಟೇ ಸಾಕು ನನಗೆ. ಗಂಗಾ, ಅದೇ ನನಗೆ ಪ್ರೀತಿಯ ಕಾಣಿಕೆ. ಹಾಗಲ್ಲ ಗಂಗಾ, ನಿಜವಾಗ್ಲೂ ನಾನು ತುಂಬಾ ಅದೃಷ್ಟವಂತ ಕಣೆ.
ಯಾಕೆ ಹೀಗೆ ಹೇಳ್ತೀರಾ? ನೀವು ಒಬ್ಬರೇ ಅದೃಷ್ಟ ಮಾಡಿದ್ರೇನು? ನಿನ್ನಂತ ಚಿನ್ನದಂತ ಹೆಂಡತಿಯನ್ನು ಪಡೆದಕ್ಕೆ ನಾನೇ ಧನ್ಯ ಆಗನೆ. ನಾನು ಕೂಡ ಅದೃಷ್ಟ ಮಾಡಿದ್ದೀನಿ. ನಿಮ್ಮಂತ ಪತಿಯನ್ನು ಪಡೆದಿದ್ದೀನಲ್ಲ, ನಾನು 7 ಜನ್ಮದಲ್ಲಿ ಪುಣ್ಯ ಮಾಡಿದ್ದೀನಿ. ಗಂಗಾ, ದುಡಿದು ಬಂದ ವರ್ಷದ ಹೊಟ್ಟೆಗೆ ಏನಾದರೂ ಹೊಣ ಬಡಿಸಿವೋ ಇಲ್ಲ ಹೊರಗೆ ನಿಲ್ಲಿಸಿ ಮಾತನಾಡಬೇಕು. ಆಯ್ತು ರೀ, ಹೊಟ್ಟೆ ತುಂಬ ಹೊಟ್ಟೆ ಇದೆ ಗಂಗೆ. ಮೊದಲ ಊಟಕ್ಕೆ ನಡಿ. ಅಡಿಗೆ ಎಲ್ಲ ಮಾಡಿಟ್ಟಿದ್ದೀನಿ, ನಡೆಯಲ್ಲಿ ಊಟ ಮಾಡಿ. ಗಂಗಾ, ಗಂಗಾ, ಅದು ಅಲ್ಲಿ ಆಕಾಶದ ಚಿಲಿಪಿನ ಹಕ್ಕಿಗಳ ಸದ್ದು. ಸುಂದರವಾಗಿ ಹಾರಾಡುತ್ತಿರುವ ಹಕ್ಕಿಗಳ ಸದ್ದು ಇವೆಲ್ಲವನ್ನು ನೋಡಿದರೆ ಇಲ್ಲೇ ಮೈ ಬರಬೇಕೆನಿಸುತ್ತದಲ್ಲವೇ? ಹೌದು, ನಿಮ್ಮಂತ ರಸಿಕರು ನನ್ನ ಕಣ್ಮುಂದೆ ನಿಂತರೆ ನಾನು ನನ್ನನ್ನೇ ನಾನೇ ಮೈ ಮಾಡ್ತೀನಿ. ಸರಿ, ಹಾಗಾದರೆ ಈ ನಿನ್ನ ಮನರಸಿಕನಿಗೆ ಒಂದು ಪ್ರೇಮ ಗೀತೆಯನ್ನಾದರೂ ಹಾಡು.
ಏನು ಅಂದ್ರೆ ನಿಮ್ಗೊಂದು ವಿಷಯ ಹೇಳಿಕೆ ಮಾಡ್ಬಿಟ್ಟಿದೆ ನಾನು. ಏನು ಅದಾವ ವಿಷಯ ಗಂಗ? ಅದೇನಂದ್ರೆ ನಿಮ್ಮ ತಮ್ಮ ಹಾಗೂ ನಿಮ್ಮ ತಂಗಿ ಇವತ್ತು ಓದಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ರಲ್ಲ, ಅದು ನಿಮ್ಗೆ ಹೇಳೋದಕ್ಕೆ ಮರ್ತೇ ಬಿಟ್ಟಿದೆ. ಏನು ನಮ್ಮ ತಮ್ಮ ಶಿವು ನಮ್ಮ ತಂಗಿ ಗೌರಿ ಬರ್ತಾ ಇದ್ದಾರಾ? ಆಗ ನೋಡಿ ನೆನಪು ಗೌರಿ ಬರ್ತಿದ್ದಾರೆ. ಎಲ್ಲಿ? ಅಲ್ಲ ಆಗ್ತದೆ, ಆಶೀರ್ವಾದ ಮಾಡಿ. ಗೌರಿ ಮತ್ತೆ ಶಿವ ಬರ್ಲಿಲ್ಲ ನಿಮ್ ಜೊತೆಗೆ? ಬಂದಿದ್ದಾನೆ ಅತ್ತಿಗೆ. ಮತ್ತೆ ಎಲ್ಲಿದ್ದಾನೆ? ಅವರ ಸ್ನೇಹಿತರ ಮನೆಯಲ್ಲಿ ಏನೋ ಮುಖ್ಯವಾದ ಕೆಲಸ ಇದೆ ಅಂತ ಹೋಗಿದ್ದಾನೆ. ಇನ್ನೇನು ಬಂದೇ ಬೀಳುತ್ತಾನೆ. ಎಲ್ಲಿ? ಶಿವು ಕಾಣಿಸ್ತಾನೆ ಇಲ್ವಲ್ವಾ? ಅಣ್ಣ ಅತ್ತಿಗೆ ನನಗೆ ಆ ದೇವ್ರು ನಿಮಗೆ 100 ಕಾಲ ಚೆನ್ನಾಗಿರ್ಲಿಯಪ್ಪ. ಶಿವು ಗೌರಿ, ನಿನ್ನ ಪರೀಕ್ಷೆ ಎಲ್ಲ ಹೇಗಾಯ್ತಮ್ಮ? ನನ್ನ ಪರೀಕ್ಷೆ ಚೆನ್ನಾಗಿ ಆಗಿದೆ ಅಣ್ಣ. ಮುಂದೇನು ಮಾಡಬೇಕಂತ ಕೊಂಡಿದ್ಯಾ ಗೌರಿ? ಮುಂದೆ BSc ಮಾಡ್ಬೇಕು ಅಂತ ಮಾಡಿದ್ದೇನೆ. ಗೌರಿ, ಹೇಗಿದ್ರು 4 ಅಕ್ಷರ ಕಲ್ತಿದೀಯಾ? ಏನಾದ್ರೂ ಮಾಡ್ಕೊಂಡು ಮುಂದೆ ಗಂಡನ ಮನೆಯಲ್ಲಿ ಸುಖವಾಗಿದ್ದರೆ ಆಯ್ತಲ್ಲವೇ? ಬೇಡಣ್ಣ, ಇಷ್ಟು ಬೇಗ ನನಗೆ ಮದುವೆ ಬೇಡ. ಏನೇ ಗೌರಿ, ಹೀಗಂದ್ರೆ ಹೇಗಮ್ಮ? ಇದೇನಾಗ್ತದೆ? ನೀವು ಕೂಡ ಅಣ್ಣನ ಪರವಾಗಿ ಮಾತಾಡ್ತೀರಲ್ಲ? ನಿಜ ಗೌರಿ, ನಿನ್ನ ಅತ್ತಿಗೆ ಹೇಳ್ತಿರೋದು ಸರಿಯಾಗಿದೆ. ಬೇಡಣ್ಣ, ಇಷ್ಟು ಬೇಗ ನನಗೆ ಮದುವೆ ಬೇಡ. ನಾನಿನ್ನು ಮುಂದೆ ತುಂಬಾ ಓದ್ಬೇಕು ಅಂತ ಮಾಡಿದ್ದೇನೆ. ಗೌರಿ, ಏಕಮ್ಮ ನಿಮ್ಮ ಅಣ್ಣನ ಮಾತು ಏಕೆ ಕೇಳುವುದಿಲ್ಲ ನೀನು? ನೀನು ಓದೆಲ್ಲ ಬಿಟ್ಟು ಆದಷ್ಟು ಬೇಗ ನಿನಗೊಂದು ಮದುವೆ ಮಾಡಿಬಿಡ್ತೀವಿ, ಆರಾಮಾಗಿ ಮನೆಯಲ್ಲಿ ಇರ್ಬೋದಲ್ಲ. ಗೌರಿ, ಎಷ್ಟು ಓದಿದ್ರು ಏನಮ್ಮ, ಗಂಡನ ಮನೆಯಲ್ಲಿ ಒಲೆ ಊದುವುದು ತಪ್ಪೋದಿಲ್ಲ, ಕೂಲಿ ಕೆಲಸ ಮಾಡೋದು ತಪ್ಪುವುದೇ ಇಲ್ಲ. ಹೋಗಿ ಬಿಡಿ. ನೋಡಿ, ಅವಳು ಹೀಗೆ ಒತ್ತಾಯ ಮಾಡ್ತಿದ್ದಾರ, ಓದ್ತೀನಿ ಅಂತ ಹೇಳ್ತಿದ್ದಾಳೆ. ಅವಳು ಚೆನ್ನಾಗಿ ಓದಿ ಆಮೇಲೆ ಮದುವೆ ಮಾಡಿದ್ರೆ ಆಯ್ತು. ಸರಿ, ಅವಳ ಇಚ್ಛೆಯಂತೆ ಆಗಲಿ. ಶಿವು, ಯಾಕಪ್ಪ ಇಷ್ಟೊಂದು ಲೇಟು? ಅಣ್ಣ ಅದೊಂದು ದೊಡ್ಡ ಕತೆ ಅಣ್ಣ, ಅದಕ್ಕೆ ಬರೋದು ಲೇಟ್ ಆಯ್ತು. ಯಾಕ ಶಿವು, ಏನಾಯ್ತು? ಚಂದ್ರನ ತಂಗಿನ ಯಾರೋ ಪಾಪಿಗಳು ನಮ್ಮ ವೆಂಕಪುರ ದಾರಿ ಕೊಲೆ ಮಾಡಿ ಹೋಗಿದ್ದಾರೆ. ಏನು? ಆ ಚಂದ್ರನ ತಂಗಿ ಗೀತಾಳನ್ನು ಕೊಲೆ ಮಾಡಿತಾರ? ಅಷ್ಟೇ ಅಲ್ಲವಣ್ಣ, ಚಂದ್ರನಿಗೆ 10 ಲಕ್ಷ ರೂಪಾಯಿ ಕಳವರಿಸಿ ಆ ಬೈರೇಗೌಡ ಜೈಲಿಗೆ ಕಳಿಸಿದ್ದಾನೆ. ಶಿವು, ಏನ್ ಹೇಳ್ತಾ ಇದೀಯ ಶಿವು? ಆ ಬೈರೇಗೌಡರು ತುಂಬಾ ಒಳ್ಳೆಯವರು ಕಣೋ. ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವನೊಬ್ಬ ಕಾಮಕ ಕಳ ಪಾತಕ. ಅದಕ್ಕೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಬರೋರು ಪೊಲೀಸ್ ಸ್ಟೇಷನ್ಗೆ. ಶಿವು, ಏನು ಏನಂತ ಕಂಪ್ಲೀಟ್ ಮಾಡಿದೀಯಾ? ಅತ್ತಿಗೆ, ನನ್ನ ಕಣ್ಣ ಮುಂದೆನೆ ಅನ್ಯಾಯ ನಡೆದರೂ ನಾನು ನೋಡಿಕೊಂಡು ಸುಮ್ಮನೆ ಕುಂದರಬೇಕೆ? ಶಿವು, ಅನ್ಯಾಯ ನಡೆದವರು ಕೋರ್ಟಿದೆ, ಕಾನೂನಿದೆ, ಕಚೇರಿದೆ, ಅದೆಲ್ಲ ಊರು ಊಸ ಮಾಡಿ ತೆಗೆದುಕೊಂಡು ನಿನಗೇಕಪ್ಪ? ಆ ಗೌಡರ ಮೇಲೆ ಕೊಟ್ಟರೆ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಹೋಗು. ಅಣ್ಣ, ನಿನ್ನ ಬಾಯಿಂದ ಇಂಥ ಮಾತೆ
ನ್ಯಾಯಕ್ಕೆ ತಲೆವಾಗಬೇಕೆಂದು, ಅನ್ಯಾಯ ಧರ್ಮವನ್ನು ಕೊಡಲಿನ ಕಡೆ ಬೇಡಬೇಕೆಂದು ನೀನೇ ಹೇಳಿಕೊಟ್ಟಿದೆಯಲ್ಲ ಅಣ್ಣ. ಶಿವು, ನಿಜ. ನಾನು ಹೇಳಿದ್ದು ತ್ರೇತಾಯುಗದಲ್ಲಿ, ಇದು ಕಲಿಯುಗ. ಹಾಗಂತ ನೀ ಮಾಡುವ ತಪ್ಪು ಶಿವು, ತಪ್ಪು. ಈ ಕಲಿಯುಗದಲ್ಲಿ ಯಾಕೆ ಸಾಧ್ಯ ಇಲ್ಲ ಅಣ್ಣ? ಯಾಕೆ ತಪ್ಪಣ್ಣ? ಶಿವು ಮಾಡಿದ್ದು ಸರಿಯಾಗೇ ಇದೆ. ಗೌರಿ, ನೀನಿನ್ನು ಚಿಕ್ಕವರು, ತಲೆಯ ಮೇಲೆ ಮಾತಾಡುವ ಹಸುಗೂಸು. ಆ ಬೈರೇಗೌಡರ ಊರಸರು ಕೇಳಿದರೆ ಸುತ್ತ 10 ಹಳ್ಳಿಯ ಜನರು ಗಡಗಡನೆ ನಡುಗುತ್ತಾರೆ. ಅಂತಹದ್ರಲ್ಲಿ ಆ ಬೈರೇಗೌಡರನ್ನು ಎದುರಾಗಿಕೊಂಡರೆ ನಾವು ಈ ಭೂಮಿ ಮೇಲೆ ಬದುಕಲು ಸಾಧ್ಯವಿಲ್ಲಪ್ಪ, ಸಾಧ್ಯವಿಲ್ಲ. ಯಾಕೆ ಸಾಧ್ಯ ಇಲ್ಲ ಅಣ್ಣ? ಹೇಳಿ ಅಂತ 100 ವರ್ಷ ಈ ಭೂಮಿ ಮೇಲೆ ಬದುಕುವ ಬದಲು ಧೀರನಾಗಿ ಹೋರಾಡಿ ಸಾಯುವುದೇ ಲೇಸಣ್ಣ. ಶಿವು, ಬೇಡ ಶಿವು, ನನ್ನ ಮಾತು ಕೇಳು. ಬಡವನ ಕೋಪ ಧವಡೆಗೆ ಮೂಲವಂತೆ. ಆ ಗೌರವ ಎದುರಾಗಿಕೊಂಡರೆ ನಾವು ಬದುಕಲು ಸಾಧ್ಯವಿಲ್ಲ ಶಿವು. ಆ ಗೌರವ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಬಾರಪ್ಪ, ಪ್ಲೀಸ್. ನನ್ನ ಮಾತು ಕೇಳು. ಅಣ್ಣ, ಅವನೇನು ಹುಲಿ ಸಿಂಹನ? ಅವನಿಗೆ ಎದುರಿಕೊಂಡು ನಾನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಬರುವುದಕ್ಕೆ. ಶಿವು, ನೋಡು, ಕೊಲೆಯ ಗೌಡನೆ ಮಾಡಿದ್ದಾನೆ ಅಂತ ನನಗೆ ಗೊತ್ತಾಯ್ತು. ಅತ್ತಿಗೆ ಏನು ತಪ್ಪು ಮಾಡಿದ ನನ್ನ ಸ್ನೇಹಿತ ಚಂದ್ರನ ಮೇಲೆ 10 ಲಕ್ಷ ರೂಪಾಯಿ ಕಳುಹಿಸಿ ಅವನನ್ನು ಹೇಗೆ ಜೈಲಿಗೆ ಕಳಿಸಿದ್ದಾನೆ, ನಾನು ಕೂಡ ಅವನಿಗೆ ಸುಳ್ಳು ಅಪವಾದ ಮಾಡಿ ಜೈಲಿಗೆ ಕಳಿಸುತ್ತೇನೆ. ಬೇಡಪ್ಪ, ದಯವಿಟ್ಟು ಹಠ ಮಾಡಬೇಡ. ಅವ್ರು ಒಳ್ಳೆಯ ಜನ ಅಲ್ಲ. ದಯವಿಟ್ಟು ಕಂಪ್ಲೇಂಟ್ ವಾಪಸ್ ತೆಗೆದುಕೋ. ಅತ್ತಿಗೆ, ನೀವು ಕೂಡ ಅಣ್ಣನ ಪರವಾಗಿ ಮಾತನಾಡುವಿರಲ್ಲ? ಶಿವು, ನಿನ್ನ ಒಪ್ಪಿಗೆ ಕೇಳೋದು ಸರಿಯಾಗಿದೆ. ದಯವಿಟ್ಟು ಆ ಊರದವರು ಒಳ್ಳೆಯವರಲ್ಲ. ಅವರು ಯಾವ ಕೆಟ್ಟ ಕೆಲಸ ಮಾಡುವವರು ಹಿಂದಿರುವುದಿಲ್ಲ. ಅವರು ಮಾಡುವ ಕೆಟ್ಟ ಕೃತ್ಯಕ್ಕೆ ನಿನಗೇನಾದರೂ ಹಾದರ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ಶಿವು, ನನಗಿಲ್ಲ. ಅಣ್ಣ, ಅವನೇನು ಮಾಡುತ್ತಾನೆ ಎಂದು ನೀನು ಎದುರುಕೊಂಡೀಯ? ನನ್ನ ಕೂದಲ ಜೊತೆ ಬಿಟ್ಟಕ್ಕಾಗಲ್ಲ. ಶಿವು, 4 ಅಕ್ಷರ ಕಲಿತ ಮಾತ್ರಕ್ಕೆ ನೀನೇನು ಬಂದ ಖಂಡಿತ ರದ್ದುಕೊಂಡೆಯ? ವಿದ್ಯೆಯ ಜೊತೆಗೆ ಸಂಸ್ಕಾರವೂ ಕೂಡ ಕಲಿಬೇಕು. ದೊಡ್ಡವರು ಸಣ್ಣವರನ್ನು ಹೊತ್ತು ಮೀರಿ ಮಾತನಾಡ್ತೀಯಲ್ಲ ಶಿವು, ನನ್ನ ಮಾತು ಕೇಳು. ಗೌರವ ಮೇಲೆ ಕೊಟ್ಟಿರೋ ವಾಪಸ್ ತೆಗೆದುಕೊಂಡು ಬಾ ಶಿವು, ಪ್ಲೀಸ್. ನಿನ್ನ ಮಾತಿನ ಮೇಲೆ ನನಗೆ ಅಪಾರವಾದ ಗೌರವವಿದೆ ಅಣ್ಣ. ಏಕೆಂದರೆ ಚಿಕ್ಕಂದಲ್ಲಿದ್ದ ಹಿಡಿದು ದೊಡ್ಡವನಾಗಿ ಮಾಡಿದ್ದೀಯಪ್ಪ, ದೊಡ್ಡವನಾಗಿ ಮಾಡಿದ್ದೀಯ. ಆದರೆ ಆ ಗೌಡನ ಮೇಲೆ ಪಟ್ಟಿರುವಂತ ಕಂಪ್ಲೇಂಟ್ ಮಾತ್ರ ವಾಪಸ್ ತೆಗೆದುಕೊಳ್ಳುವುದಲ್ಲ. ಶಿವು, ಇದೇ ನಿನ್ನ ಕೊನೆಯ ನಿರ್ಧಾರವೇನಪ್ಪ? ಹೌದಣ್ಣ. ಶಿವು, ಈ ನಿನ್ನ ಅಣ್ಣನ ಮೇಲೆ ನಿಜವಾಗಲು ಗೌರವವಿದ್ದರೆ, ಈ ನಿನ್ನ ಅಣ್ಣ ಬೇಕಾಗಿದ್ದರೆ ದಯವಿಟ್ಟು ಆ ಗೌಡರ ಮೇಲೆ ಕೊಟ್ಟಿರುವ ಕಂಪ್ಲೇಂಟ್ ಆಫೀಸ್ ತೆಗೆದುಕೊಂಡು ಬಾ. ಇಲ್ಲವಾದರೆ ನನ್ನ ಜೀವಂತವಾಗಿ ಶವವಾದಂತೆ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಕಂಪ್ಲೇಂಟ್ ವಾಪಸ್ ಕೊಳ್ಳುತ್ತೇನೆ ನಿಜ. ಆದರೆ ಇವತ್ತು ಚಂದ್ರನಿಗೆ ಕಳಿಸಿದ್ದಾರೆ ಆ ಬೈರೇಗೌಡ. ನಾಳೆ ನನ್ನನ್ನು ಕಳಿಸಬಹುದಲ್ಲ? ಶಿವು, ಆ ಗೌಡರು ತುಂಬಾ ಒಳ್ಳೆಯವರು ಕಣ. ಅವರ ಪರವ ಅಂತ ಗೌಡರಿಗೆ ಈ ರೀತಿ ಮಾತನಾಡೋದು ಸರಿಯಲ್ಲ ಶಿವು. ಅಣ್ಣ, ಸತ್ಯ ಯಾವತ್ತಾದರೂ ಕೈರಿ. ಒಂದು ಮಾತ್ರ ನೆನಪಿರಲಿ, ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವ ಪುಣ್ಯವಂತನವನಲ್ಲ. ಅವನೊಬ್ಬ ಕಾಮಕ ಫಲಪಾತಕರೆಂಬುದು ಮಾತ್ರ ಬರೆಯಬೇಡ. ಶಿವು, ಅವನೆಂತವನಾದರೂ ನಮಗೇನು? ನಮ್ಮ ಎಲ್ಲ ಕೆಲಸಗಳಿಗೂ ಮಹಾ ಪುಣ್ಯಾತ್ಮರಾಗಿ ಹಣ ಕೊಟ್ಟು ಬೆನ್ನೆಲುಬಾಗಿ ನಿಂತಿದ್ದಾರಲ್ಲ, ಅಷ್ಟೇ ಸಾಕು. ಅಣ್ಣ, ಅವನೇನು ನಮಗೆ ಪುಕ್ಷೆಟ್ ಕೊಡ್ತಿಲ್ಲೋಣ, ಅದಕ್ಕೆ ಚಕ್ರ ಬಡ್ಡಿ ಹಾಕಿ ಕೊಡ್ತೀವಲ್ಲ ನಾವಣ. ಶಿವು, ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇವೆ. ಕೊನೆಯದಾಗಿ ಆ ಗೌಡನ ಮೇಲೆ ಕೊಟ್ಟಿರುವ ಕಂಪ್ಲೇಂಟ್ ತೆಗೆದುಕೊಂಡು ಬರ್ತೀಯೋ ಇಲ್ಲೋ ಅಷ್ಟೇ ಹೇಳು. ಹಾಗಾದರೆ ಅಣ್ಣ, ನನ್ನದೊಂದು ಷರತ್ತು ಅಣ್ಣದು. ಅದೇನು ಶಿವು, ಹೇಳು. ಚಂದ್ರನ ಮೇಲೆ ಇದ್ದ ಕಂಪ್ಲೇಂಟ್ ಆ ಗೌಡ ವಾಪಸ್ ತೆಗೆದುಕೊಂಡರೆ ಮಾತ್ರ. ಶಿವು, ಆ ಚಂದ್ರನನ್ನು ಜೈಲಿಂದ ಬಿಡಿಸುವ ಜವಾಬ್ದಾರಿ ನನ್ನದಾಗಿರಲಿ. ಆದರೆ ನೀನು ಆ ಗೌಡರ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ ಮೊದಲು ವಾಪಸ್ ತೆಗೆದುಕೊಂಡು ಬಾ ಶಿವು. ಆಯ್ತಣ್ಣ, ನಾಳೆನೇ ಹೋಗಿ ನಾನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಬರುತ್ತೇನೆ. ಅತ್ತಿಗೆ, ನನಗೆ ತುಂಬಾ ಹಸಿದಾಗಿದೆ, ಊಟ ಮಾಡಿಸು ಬಾರಮ್ಮ. ಅದಕ್ಕೆ ನಂತಪ್ಪ ಅಡಿಗೆ ಎಲ್ಲ ಸಿದ್ಧ ಮಾಡಿದ್ದೇನೆ. ಎಲ್ಲರೂ ಸೇರಿ ಊಟ ಮಾಡೋಣ.
ನಡೀರಿ ಎಲ್ಲರೂ ಊಟ ಮಾಡೋಣ. मनसे देवाय मदे मंगलाय मनसे देवाय मदे मंगलाय मनसे देवाय प्रीति स्वरूप प्रीति माते नंदादीप अहितु बाळಲು ಹಿಂಗಾದ್ರೆ ಹೆಣ್ಮಕ್ಳು ಕೂಡ ವಯಸ್ಸು ತಪ್ಸವಲ್ ನಮ್ ಬಾಳ ಇದು ಹೋಗಲ್ ಬಿಡ್ರಿ. ಪಗಾರ ಕೇಳಕ್ ಪಂಚಾಯತ್ಗೆ ಹೋದ್ರ ಇಲ್ಲಿ ತಮ್ಮ ಬಜೆಟೇ ಬಿಡೋವಲ್ದು ಗೌರ್ಮೆಂಟ್ ಮುಂದಿನ ತಿಂಗಳು ಬರ್ತದ ಪಗಾರ ಕೊಡ್ತಂತ. ಹಿಂಗಾದ್ರ ಮುಂದೆ ಲಗ್ನ ಆಗಿ ಮಕ್ಕಳು ಸಲ ದೊಡ್ಡ ಫಜಿತ್ ಐತಿ ನೋಡಿ. ಇದು ಹೋಗಲ್ ಬಿಡ್ರಿ. ನಮ್ಮ ಅಪ್ಪಗಿರೋದು ನಾನು ಒಬ್ಬನೇ ಮಗ, ಈಗ 3 ಮಂದಿಗೆ ಮಗ.
ಅದಂಗಂತ ಕೇಳ್ತಾರ ಕೆಳಗಾಡುವಣ ನೀರು ಬರಲಿಲ್ಲ ಅಂತ ತಿಳ್ಕೊಂಬಿಡು. ಇಲ್ಲಿ ಮಗನೇ ನಿಂಗೆ ನೀರು ಬಿಡ್ತಿದ್ದೆ ಓದಿಲ್ಲ ಮಗನೇ ಅಂತ. ಇನ್ನ ಮ್ಯಾಗಾಡೋಣಗಾದ್ರ ನೀರು ಬಂದ್ರೂ ಒತ್ತಿ ಅಂತಾರ, ನೀರು ಬರ್ಲಿಲ್ಲ ಒತ್ತಿ ಅಂತ. ಫಜಿತ ಪಾಲಿಕೆ ಮೇಡ ಯಾವನ ಗುರುಸಿದ್ದಲ್ಲ ಆ ಮಗ ಏನ್ ನಳ ಕೆಟ್ಟದಂತ ಬಂದು ರಿಪೇರಿ ಮಾಡಂತ ನಮ್ಮ ಪಂಚಾಯತಿಗೆ ಲೆಟರ್ ಕೊಟ್ಟ ನಮ್ಮ ಮಗ. ಅವ್ರು ಎಂತ ಅಡ್ರೆಸ್ ಬರ್ದನ್ರಿ ಬದ್ಮಾಸ್. ಸೀದಾ ಬಸ್ ಸ್ಟ್ಯಾಂಡಿಗೆ ತಳ್ಯಾಕ್ ಮಾರ ಸೀದಾ ಹೋಗ್ಬೇಕಂತ. ಮೇಟಿ ಮಲ್ಲಿಕಾರ್ಜುನ ಗೌಡ ಮನೆ ಬರ್ತದೆ. ಅಲ್ಲಿಂದ ಬರತ್ತ ತಿರುಗಿದ್ರೆ ನಮ್ಮ ಬಡಿಗೇರಿ ಪೀರ್ ಸಾಬನ್ ಮನೆ ಬರ್ತದೆ. ಅಲ್ಲಿಂದ ಸೀದಾ ತಳ್ಯಾಕ್ ಮಾರ ಹೋಗ್ಬೇಕಂತ. ಲಾಸ್ಟ್ ಮನೆನೇ ಗುರು ಸಿದ್ದಪ್ಪನ ಮನೆ ಅಂತ ಬರ. ಅಲ್ಲಿ ಲಾಸ್ಟ್ ಮನೆ ಯಾರ್ದೈತೆ? ನಮ್ಮ ರಾಜಪ್ಪ ಒಂದು. ಮೊದಲೇ ಫುಲ್ ಬಾಟ್ಲ್ ಹೊಡೆದು ಟೈಟ್ ಆಗಿರ್ತಾನ. ಹೋಗಿ ಬಾಗಿಲು ಹೊಡೆದ ಗುರು ಸಿದ್ದಪ್ಪ ಅಂದ್ರಿ. ಯಾವನೇ ಬೋಸುಡಿಕೆ ನನ್ನ ಮಗ. ಗುರು ಸಿದ್ದಪ್ಪನ ಮನೆ ಯಾವುದು, ರಾಜಪ್ಪ ಅವನ ಮನೆ ಯಾವ್ದು ಗೊತ್ತಿಲ್ಲ ನನಗೆ. ಮೊದಲೇ ಬೂಟ್ ಹಾಕಿರ್ತಾನ. ಸಾಗಣಿಗೆ ಬೂಟ್ ಹಾಕಿಲ್ಲ ಮಗನೇ. ಅಲ್ಲಿಂದ ತಪ್ಸ್ಕೊಂಡು ಓಡೆ ಬಂದು ಇಲ್ಲಿ ನೋಡ. ಈ ಕಡೆ ಮುಂಜಾನಿಂದ ಹುಡುಕಿದ್ರೆ ಮಾತ್ರ ನಮ್ಗೆ ಅಡ್ರೆಸ್ಸೇ ಸಿಗಲ್ಲ. ಯಾಕಂದ್ರೆ ಈ ಊರು ಭಾರಿ ಬೇರಿಕೆ. ಅಡ್ರೆಸ್ ಕೇಳಿದ್ರೆ ಕರೆಕ್ಟ್ ಹೇಳಲ್ಲ. ಊರಾಗ ಹುಡುಗರು ಭಾರಿ ಬೇರಿಕೆ. 420 ಹುಡುಗರು. ಈ ಕಡೆ ಯಾವ್ದೋ ಒಂದು ಫಿಗರ್ ಬರ್ತದ. ಈಗಿನ ಕೇಳಿ ಹೇಳ್ತಾಳೆ ನೀನು ನೋಡಮ್ಮ. ಯಾರೋ ನಲ್ಲಿ ರಿಪೇರಿ ಮಾಡಕ್ ಬರ್ತಾನ ನಮ್ಮ ಅಪ್ಪ ಹೇಳಿದವ. ಇಷ್ಟೊತ್ತಾದ್ರೂ ಬಂದೇ ಇಲ್ಲ. ಬೇವರ್ಸಿ ಹಳೆ ಬೇವರ್ಸಿ ಟೈಮ್ ಸೆನ್ಸ್ ಅನ್ನೋದೇ ಇಲ್ಲ. ಇರ್ಲಿ, ನಾನಂತೂ ಬಾವಿಗೆ ಹೋಗಿ ನೀರ್ ತಗೊಂಡ್ಬರ್ತೀನಿ. ರೀ ಮೇಡಮ್, ಬಣ್ಣದ ಮಾತು ನಂಬಿನ ಕೆಟ್ಟೆ ಹೆಂಗ್ಯಾಕ ಮಾಡಿದೆ? ಕಣ್ಣಾಗ ಕುಂತಿ ಮನಗಾಗ ನಿಂತೆ ಈಗ್ಯಾಕ ದೂರಿದೆ? ನಿನಗ ಇಲ್ಲ ನನ್ನ ಚಿಂತೆ, ನಿನಗ ಇಲ್ಲೈತಿ ನನ್ನ ಪ್ರಾಂತ್ಯ. ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು. ಮೇಡಮ್, ನಮಗ ಸ್ವಲ್ಪ ಅಡ್ರೆಸ್ ಬೇಕಿತ್ತು. ಡ್ರೆಸ್ ಬೇಕಿತ್ತು? ಡ್ರೆಸ್ ಬೇಕಾದ್ರೆ ಹೋರಿ, ಜಾತ್ರೆಗೆ ಹೋದ್ರೆ ಸಿಗ್ತಾವ. ನಮ್ಮ ಹತ್ರ ಯಾಕೆ ಬಂದಿರಿ? ಇವ್ನ ಅವ್ರು ಮುಂಜಾನೆ ಎದ್ದು ಯಾರ ಮುಖ ನೋಡಿದ್ರೆ ಮೇಡಮ್, ಯಾರು ಕೇಳಿದ್ರೆ ಅಡ್ರೆಸ್ ಹೇಳ್ಬಿಡ್ರು. ಈಗ ಅಡ್ರೆಸ್ ಕೇಳಿದ್ರೆ ಡ್ರೆಸ್ ಕೊಡಿಸ್ತಂತ. ಈಗ 2 ಸ್ಪೀಕರ್ ಔಟ್ ಆಗಿರ್ಬೋದು ಮೇಡಮ್. ಡ್ರೆಸ್ ಅಲ್ರಿ ಮೇಡಮ್, ನಮ್ಗೆ ಅಡ್ರೆಸ್ ಬೇಕಿತ್ತು. ಅಡ್ರೆಸ್ ಬೇಕಂದ್ರೆ ಹಾಗೆ ಕನ್ಫ್ಯೂಸ್ ಮಾಡ್ತಾವೆ. ಮುಂದೆ ಕೂತಿ ಜನ ನನಗ ಅಡ್ರೆಸ್ ಅಂತ ನೋಡು. ಇರ್ಲಿ, ಮತ್ತೆ ಯಾರ ಅಡ್ರೆಸ್ ಬೇಕಿತ್ತು ನಿಮ್ಗೆ? ಅದ್ ಯಾವನ ಗುರು ಸಿದ್ದಪ್ಪ ಅಂತಲ್ರಿ, ಬದಮಾಸ್ ನನ್ನ ಮಗ ನೆಳ ಕೆಟ್ಟದಂತ. ಮುಂಜಾನೆ ತಿರ್ಗಾಕತ್ತೀವಿ, ಮನೆ ಅಡ್ರೆಸ್ ಸಿಗವಲ್ದು. ಯಾಕ್ರಿ, ಅವ್ರ ಹತ್ರ ಏನು ಕೆಲಸ ಇತ್ತು? ಕೆಲಸ ಅಂತ ಕೇಳ್ತ್ರೆ ನನ್ನ ಮಗ ಸಿಗಬೇಕು. ಊಟ ಹೊಡಿತೀವಿ. ಯಾಕ್ರಿ, ಏನು ನಮ್ಮ ಅಪ್ಪಂಗೆ ಬೂಟನೆ ಕೊಡಿತೇನ ನಿನ್ನ ಮಗನ? ನಿಮ್ಮ ಅಪ್ಪ ಗುರುಸಿದ್ದಪ್ಪ ಮೊದಲೇ ಹೇಳ್ಬೇಕಿಲ್ರಿ, ನಾವ್ ಏನು ಬಾಯಿಗೆ ಬಂದಂಗ ಬೇಕತ್ತೀವಿ. ಹೋಲ್ ಬಿಡ್ರಿ, ಕ್ಷಮಿಸಿನಿ. ಅಂದಾಗ ಮತ್ತೆ ನಮ್ಮ ಅಪ್ಪನ ಹತ್ರ ನಿಮ್ದೇನ್ ಕೆಲಸ ಇತ್ತು? ಅದೇನ ನಿಮ್ ಮನ್ಯಾಗ ನೆಳ ಕೆಟ್ಟದಂತ ಬಂದು ರಿಪೇರಿ ಮಾಡಂತ ನಮ್ಮ ಪಂಚಾಯತಿಗೆ ಒಂದು ಲೆಟರ್ ಕೊಟ್ಟಾನ. ಅದಕ್ಕ ಬಂದೀವಿ ನಾವು ಮಾಡಾಟ.
ಏ ಮಾಡಕ್ ಬಂದಿನಿ ಆದ್ರೆ ನನಗೆ ನೀ ಮಾಡಕ್ ಕಾಣ್ಲತ್ತೀರಿ ಒಳ್ಳೆ ಕಳ್ಳನ್ ತರ ಕಾಣ್ಲತ್ತೀರಿ. ಅಂದ್ರ ನಾವ್ ನಿಮ್ ಕಣ್ಣಿಗೆ ಕಳ್ಳ ಅಂದಂಗ ಆಯ್ತು. ಏಯ್ ನಿನ್ ಬೂತ್ ಕಟ್ಟಿ ಹಾಕೊಂಡು ಕಳ್ಳನ್ ತರ ಕಾಣ್ಲತ್ತೀರಿ. ಮುಖದಾಗ ಏನಿರ್ತದ ಬದನೆಕಾಯಿ ಮೂತೆ ನೋಡಿ ಕಳ್ಳನ್ ಬೇಡ ಹುಡುಗಿ. ಒಂದು ಸಲ ನಮಗ್ ಕೂಡ ಮಾಡಿಸ್ಕೊಂಡು ನೋಡು ಹೆಂಗಿರ್ತದ ನಮ್ಮ ಕೆಲಸ ಅವಾಗ ನೋಡು. ಏನದು ಮಾಡಿಸ್ಕೊಳ್ಳೋದು? ಅದೇ ನಿಮ್ಮ ನಳ ರಿಪೇರಿ. ನೀನ್ ನಳ ರಿಪೇರಿ ಮಾಡ್ತಿ ಇರ್ಲಿ ಅಂದಂಗ ನಿನ್ ಹೆಸರೇನು? ನನ್ನ ಹೆಸರು ಎನ್ ಬಿ ನಿಂಗಪ್ಪ. ಎಂಟ್ರಿ ಅಂದ್ರೆ ಏನ್ರಿ? ಎನ್ ಅಂದ್ರೆ ನೀರು, ಬಿ ಅಂದ್ರೆ ಬಿಡೋದು. ನೀರು ಬಿಡೋ ನಿಂಗಪ್ಪ ಅಂತ. ಅಂದ್ರೆ ನಿನ್ನ ಹೆಸರು ಏನು? ನನ್ನ ಹೆಸರು ಕಲ್ಲಾವತಿ ಅಂತ. ಹಂಗಾದ್ರ ಮಾಡಿಸ್ಕೊಂತೀರೇನ್ರಿ? ಏನ್ರಿ ಅದು ಮಾಡಿಸ್ಕೊಳ್ಳೋದು? ಅವಾಗಿಂದ ಮಾಡ್ತೀನಿ ಅಂತ ಅದೆಷ್ಟು ಬರ್ಗೆಟ್ಟಿದ್ಯಾ? ಅದೇ ರೀ ನೆಲದ ರಿಪೇರಿ. ಹಂಗೇಳ್ರಿ ಮತ್ತ ನಾ ಏನೋ ಅನ್ಕೊಂಡ್ರಿ ಕುಂತಾರ ನಮ್ಮಂಗೆ ಏನೇನೋ ಅನ್ಕೊಳತ್ತಾರ. ನೋಡ್ ಮಾತಾಡ್ರಿ ನೀವು ಅಂದಾಗ ಮಾಡೋದ್ ನೋಡ್ತಿ ಅರ್ಧಕ್ಕೆ ಬಿಟ್ಟು ಹೋಗ್ಬಾರ್ದು ನೋಡಪ್ಪ, ಪೂರ್ತಿ ಮಾಡಿ ನೋಡು ಕಲಾವತಿ, ಮುಗಿಸ್ಬೇಕು. ನಾವು ಮಾಡಕ ಶುರು ಮಾಡಿದ್ರೆ ಕೆಲಸ ಪೂರ್ತಿ ಆಗತಾನ ಮಾಡಿದ್ದೆ. ಅಂದಂಗ ಬೇಸ್ ಮಾಡ್ತಿದ್ದಾಗ ಅವಾಗಿಂದ ಮಾಡ್ತೀನಿ ಅಲ್ಲ ನಾ ಯಾಕೆ ಬೇಡಲ್ರಿ? ಮಾಡ್ಬಿಡು, ಚಲೋ ಮಾಡ್ಬಿಡು ಜಗ್ಗಿ. ಹಂಗಾರ ನಿಮ್ದು ಸ್ವಲ್ಪ ತೋರ್ಸ್ರಿ. ಏನ್ರಿ? ಅದೇ ನೆಲ ಎಲ್ಲಿ ಲೀಕ್ ಆಗ್ಯದ ತೋರ್ಸ್ರಿ ಅಂದೆ. ನಮ್ಮ ನಳ ಏನ್ ಲೀಕ್ ಆಗಿಲ್ರಿ. ಲೀಕ್ ಆಗಿಲ್ಲ ಅಂದ್ರೆ ನೀರು ಬರ್ಬೇಕಲ್ರಿ. ಅದ್ರೊಳಗ ಏನೋ ಹೊಲ್ಸ್ ಕುಂತಿರ್ಬೇಕ್ರಿ, ಅದಕ್ಕೆ ಬರವಲ್ದು. ಹೊಲಸ ಹೆಂಗ್ ಕುದಿರ್ತದ್ರಿ? ಕಂಡಂಗ ನೀರು ಮುಟ್ಕೊಂಡಿರ್ತೀರಿ, ಜಂಗಿರ್ತದೆ. ನೀರೆಲ್ಲಿ ಬಂದಿರ್ತಾನೆ ಬಿಟ್ಕೊಳಕ. ನೈಟ್ ಬಿಟ್ರೆ ಬೆಳಗ್ಗೆ ಬಿಟ್ರೆ ನೈಟ್ ಬಿಡಲ್ಲ. ಅಲ್ರಿ, ನಾವೇನ್ 24 ತಾಸು ನೀರು ಬಿಡ್ಬೇಕಂತೀವಿ. ಆದ್ರೆ ನಮ್ ಮೋಟ್ರಕ್ಕೆ ಎಲ್ಲಿ ಎಫೆಕ್ಟ್ ಆತಂತ ಟೈಮ್ ನೋಡಿ ಬಿಡ್ತೀವಿ. ಸಮಾಧಾನ ಯಾಕೆ? ಮತ್ತೆ ನಿಮ್ ಮೋಟರ್ ಒರಿಜಿನಲ್ ಐತಿ? ಹುಡುಗಿ, ಮೋಟ್ರ್ ಒರಿಜಿನಲ್ ಆದಂತೇಳಿ 24 ತಾಸು ನೀರು ಬಿಟ್ಟಿವಿ ಅಂದ್ರೆ ಮೋಟ್ರ್ ಹೆಂಗ ತಾಡಕಂತ ಬಸ್ ಆಗಿ ಹೋಗ್ತದ ಮೋಟ್ರ್. ಇದಕ್ಕಿಂತ ಪವರ್ಫುಲ್ ಮೋಟ್ರ್ ಇನ್ನೊಂದ ಅದು ಹೇಳ್ತೀನಿ, ಬೇಕಾದ್ರೆ ಮಾಡ್ತೀವಿ. ನಮ್ಮೂರಾಗ ಬಸಪ್ಪ ಸೌಕರ್ ಅಂತ ಆತಂದು ಮೋಟ್ರ ಫುಲ್ ಪವರ್ ಅದ. ಆತ ನೀರು ಬಿಡಬೇಕಾದ್ರೆ ನಂಬರ್ 1. 24 ತಾಸು ನೀರು ಬಿಡಂದ್ರ ಫುಲ್ ಬಿಡ್ತಾನ. ನಮ್ ಬಸಪ್ಪ ಬಂದನ ನೀರು ಬಿಡ್ತಿಪ್ಪ ಮಮ್ಮ, ಅಲ್ಲೇ ಕುಂದ್ರು ಮತ್ತೆ ಇಲ್ಲಿ ಬಂದಿಗಿನ ಅಲ್ಲಿ ಮನೆ ಆಯ್ತು ಅಂದ್ಬಿಡು ಅಷ್ಟೇ. ಅಲ್ಲ ಕಲಾವತಿ, ಮತ್ತೆ ದುಡ್ಡು ಎಷ್ಟಾಯ್ತೈತ್ರಿ? ಅಲ್ಲ ಕಲಾವತಿ, ನಿಂದು ಪೈಪು ತೂತು ಏನ್ ದೊಡ್ಡದಾದ ಏನು ಸಣ್ಣದಾದ? ತೂತೇನೋ ದೊಡ್ಡದೈತ್ರಿ, ಆದ್ರೂ ನೀರು ಬರೋವಂತಷ್ಟೇ. ಅಂದ್ರೆ ತೂತು ಜಂಗಡದಂತ ಕಾಣಿಸ್ತದ. ಜಂಗೇನ್ ಹಿಡ್ದಿಲ್ಲ. ಕಂಡಂಗ ನೀರು ಬಿಟ್ಕೊಂಡ್ರ ಜಂಗ ಹೆಂಗಿಡಿದ? ಎಲ್ಲಿ ಕಂಡಂಗ ನೀರು ಬಿಟ್ಕೊಂಬಾವಮ್ರಿ. ರಾತ್ರಿ ಬಿಟ್ಟು ಬೆಳಿಗ್ಗೆ ಬಿಟ್ಟಿದ್ದೆ, ಬೆಳಗಿಲ್ಲ ಅಂದ್ರೆ ರಾತ್ರಿ ಅಷ್ಟೇ. ನಾವ್ ಫುಲ್ ಬಿಡ್ತೀವಿ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ. ಇರ್ಲಿ, ನೀ ಅವಾಗಲೇ ಬಿಡಕ್ ಕಾಯ್ಲತ್ತಿದೆಪ್ಪ. ಖರ್ಚು ಎಷ್ಟು ಬರ್ತದೆ? ಖರ್ಚ ನೋಡು ಹುಡುಗಿ, ನಿಮ್ಮದು ಹಳೆಯ ಪೈಪು ತೆಗಿಬೇಕು, ನಮ್ಮದು ಹೊಸ ಪೈಪ್ ಏರ್ಸಿ. 1 ಇಂಚಿನ ಪೈಪ್ ಏರ್ಸಿದ್ರೆ 100 ರೂಪಾಯಿ ಆಗ್ತದ. 100 ರೂಪಾಯಿ? 3 ಇಂಚಿನ ಪೈಪ್ ಏರ್ಸಿದ್ರೆ 300 ರೂಪಾಯಿ ಆಗ್ತದ. ನೀವು ಎರಡರಾಗ ನಿನ್ಗೆ ಯಾವ್ದು ಬೇಕೋ ನಾವು ಅದನ್ನೇ ಏರ್ತೀವಿ. ಈ 100 ರೂಪಾಯಿ ಹಾಕೊಂಡು ಮತ್ತೆ ನೀರು ಬಂದಿಲ್ಲ ಅಂದ್ರೆ ಪ್ರಾಬ್ಲಮ್ ಆಯ್ತು. ಹಾಕೋದ್ ಹಾಕ್ತೀರಿ, ಅದು 3 ಇಂಚಿನ ಪೈಪ್ ಹಾಕ್ಬಿಡ್ರಲ್ಲ. ಹಂಗಾದ್ರೆ ಸ್ವಲ್ಪ ನಮ್ಗೆ ಅಡ್ವಾನ್ಸ್ ಕೊಡ್ರಿ. ಅಡ್ವಾನ್ಸ್ ಕೇಳತ್ತನ? ಅಡ್ವಾನ್ಸ್ ಪ್ರಾಬ್ಲಮ್ ಐತ್ರಿ ನಮ್ಮ ಹತ್ರ. ದುಡ್ಡಿಗೆ ಏನಿರಲ್ಲ, ಹೆಣ್ಮಕ್ಳ ಹತ್ರ ಎಲ್ಲಿರ್ತಾವ? ಆ ಗಂಡ ಹತ್ರ ಹುಚ್ಚಿಗೆಟ್ಟಿಗಳು ಕೊಟ್ರೆ
ಕಟ್ಕೊತಾವ ಬ್ಯಾರೆ ನೋಡ್ತಾವ ಕಟ್ಕೊತಾವ ಬ್ಯಾರೆ ನೋಡ್ತಾವ ಗಂಡ ಮಕ್ಳು ಹುಚ್ಚಿರ್ತದ ಹೆಂಡತಿ ಬಿಡ್ತಾವ ಮುಂದಕ್ಕೆ ಚಂದ ಕಾಣ್ಲತ್ತಾವ ಅಂತ ನಮಗೆ ಪೌಡ್ರು ಸುಮೋ ಎಲ್ಲ ತಂದ್ಕೊಂಡ್ರು ನಾವು ಚಂದ ಕಾಣ್ತೀವಿ ಇರ್ಲಿ ಅಂದಾಗ ನಮ್ಮ ಹತ್ರ ದುಡ್ಡೆಲ್ಲ ಇಲ್ರಿ ಉದ್ದಿರಿ ಮಾತಾಡಿ ಉಪವಾಸ ಬಿದ್ರಲ್ಲ ನಾವು ಜಾಗರಣಾಪುರ ಪಂಚಾಯತ್ನಿಂದ ಇಲ್ಲಿ ಬಂದು ರಿಪೇರ್ ಮಾಡಿದ್ವಿ ದೊಡ್ಡ ಬಜೆಟ್ ಐತಿ ಬಸ್ ಬೇರೆ ಇಲ್ಲ ಎಲ್ಲ ಹೊಲ್ದಾಗ ಬರ್ಬೇಕು ನಮ್ ಸೈಕಲ್ ಮೋಟರ್ ತಗೊಂಡು ಉದ್ದಿರಿ ಮಾಡಿದ್ರೆ ಆಗೋದಲ್ಲ ನಾವು ಬರ್ತೀವಿ ಕಾಲ್ ಬೆರಕೆ ಅಲ್ಲ ನಾ ಹಿಂಗ್ ಮಾಡ್ತೀನಿ ಈಗ ಜಿಂಗಲಲ್ಲ ನಿಂಗು ಮಾಮ ಕಲಾವತಿ ಮಾಮ ಅಂತ ಯಾರಿಗೆ ಕರೆದ ಕಲಾವತಿ ಬೇವರ್ಸಿ ಯಾರಿಗೆ ಕರೀಲಿ ನಿನಗ ಕರ್ತಿದ್ರು ಕಲಾವತಿ ನೀನು ಮಾಮ ಅಂದ ತಕ್ಷಣ ನಿನ್ನ ಗಟ್ಟಿ ಗಿಡಕ ತಬಿಕೆಬೇಕಂತ ಯಾಕೆ ಯೋಚನೆ ಮಾಡ್ತಿ ಬಾ ತಪ್ಕೋ ಬಾ ಆಯ್ತು ನಡೆ ನಿನ್ನ ರಾಣಿ ಬಾ
ಹೋಗಪ್ಪ ಅಂತೀನಿ ನಾನು ಒಂದು ಸ್ವಲ್ಪ ಮನೆಗಿಲ್ದ್ರ ಸರ ಅವನ ನಾಳೆ ಬಿಟ್ಟಿರ್ತಾಳ ಗಾಡಿ ಸಿಗರೇ ಸಿಗದಂಗೆ ಸಿಗ್ತಾಳ ನೋಡ್ರಿ ಅವನ ನಾಡ ಎಲ್ಲಿ ಹುಡುಕಿದ್ರೆ ಸಿಗವಳು ಈ ನನ್ನ ಮಗಳ ಕಾಲಾಗಿ ನಾಯಿಗೇರಿ ಅವನ್ ನೋಡ್ರಿ ಅವನ ನಾಡ ಏ ಮಗಳ ಇಲ್ಲೇ ನಿಂತಿದ್ದೇನ ನಿಮ್ಮ ಅವನ್ ಯಾವಂತ ಯಾವ ಮಗಳ ಇಲ್ಲೇ ನಿಂತಿದ್ದೇನೆ ಯಾವಂತ ಆಲೋಚಿಸಿದಂತ ನಿನ್ನಂತ ಅಪ್ಪ ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನಿನ್ನಂತ ಅಪ್ಪ ಇಲ್ಲ ಬಾಳಲ್ಲಿ ನೀನೇ ಎಲ್ಲ ನೀನು ನನ್ನ ಜೀವ ನೀನು ನನ್ನ ಪ್ರಾಣ ಸಾವದೇವ ನಿನ್ನದ ಮಗಳು ಇಲ್ಲ ನಿನ್ನದ ಮಾತು ಇಲ್ಲ ನಿನ್ನದ ಮಗಳು ಇಲ್ಲ ಒಂದೊಂದು ಮಾತು ಇಲ್ಲ ಲಕ್ಕ, ನೀ ಬಂದಿದ್ದನ್ನು ಗುರ್ತಿ ಸಿಗ್ಲಿಲ್ಲ ಲಕ್ಕ. ಯಾವನ ಹುಚ್ಚಿಗೆಂಡಿ ಮಾತಾಡ್ಲತ್ತ ಅನ್ಕೊಂಡಿದ್ದ ಆ ಹುಚ್ಚಿಗೆಂಡಿ ನೀನ ಹಿಡಿದಿಲ್ಲವ ನಾನು ನಡೆದವ ನೀನೀಗ ಚಿಕ್ಕವ್ರ ಜೊತೆಗೆ ಕುಣಿದಾಡಿದ್ರ ನಮ್ಮನ್ನು ವಿಚಾರಾಗ ಮಾಡಾಕೈತಿದ್ದಾವ ನನ್ನ ಮುದ್ದಿನ ಮಗಳ ಏನು ನಾ ಕುಡ್ದಿನ ನಿನ್ನ ಮೇಲೆ ಆಡಿ ಮಾಡಿ ಹೇಳ್ತೀನಿ ನಂಗೆ ಯಾರ ಜೊತೆ ನಾನು ಕುಡ್ದೇನಂತೇನು ನೀನು ಕುಣಿಬೇಕಂತ ದಿಮ್ಮಿದ್ರ ಸರ್ಕಾರ ಬ್ಯಾಂಡ್ ತರಿಸಿ ನಿಮ್ಮನ್ನು ಕೂಟ ಕುಣಿಸ್ತಿದ್ದೆ ಅಂದ್ರೆ ಸರ್ಕಾರಿ ಬ್ಯಾಂಡ್ ಈಗ ಯಾಕೆ ತರ್ತದೆ ನಾಳೆ ನಿನ್ನ ಮಗಳ ಲಗ್ನದಾಗ ತರಿಸಿದ್ರೆ ತಂದೆ ಮಗಳು ಸೇರಿ ಇಬ್ರು ಡಿಸ್ಕೋಡ್ಯಾಗ ಬರ್ತದ ಹೌದೇನೇ ಚಾಪಿ ಕುಲ್ದವನೇ ನನ್ನ ಮಗಳನ್ನ ಕುಡಿಯಾಕ ಹಚ್ಚಿ ಅಲ್ಲಕ್ಕಿಸ್ಕೊಂಡು ಹೋಗ್ಬೇಕಂತ ಮಾಡಿದ್ದೇನಲ್ಲಿ ನಾವೇನು ಕುಡಿಯಾಕ ಹಚ್ಚಿವ್ರಿ ಆಕಿನ ಜೊತೆಗೆ ಸುಮ್ಮನೆ ಮಾತಾಡಕತ್ತೀವಿ ಉಜ್ರಿ ಮಾತು ಬಾಯಿ ಮುಚ್ಚಲೆ ಬದ್ಮಾಸ್ ನೀನ್ ನಮ್ ಜೊತೆ ಕುಣ್ಯಕ್ ಬರ್ತಿದ್ದೇನಲ್ಲೇ ನೀನು ಕುಣಿತೀನಂತ ಹಂಗ ದಿಮ್ಮಿದ್ರೆ ಯಾವ್ದಾದ್ರು ಸರ್ಕಾರ ಕಂಪನಿಗೆ ಹೋದ್ರ ರೊಕ್ಕ ಬರ್ತಾವಲ್ಲಿ ಏ ಮುದಿನ ಮಗನಿ ನಿನ್ನಂಗ ಕಂಡಲ್ಲಿ ಕುಣ್ಯಾಕ ನಾವೇನು ಮರ್ಯಾದೆತ್ ನಿಂತೇದ್ ಮಾಡಿ ನಮಗ ಮಾನ ಮರ್ಯಾದೆ ಅದ ನಾವೆಲ್ಲಿ ಕುಣಿಬೇಕು ಅಲ್ಲೇ ಕುಣ್ತೀವಿ ನಾವೇನೆಲ್ಲ ತರ್ಕೊಂಡ್ ನಿಂತೀವನಲ್ಲಿ ಏನೋ ಹೋಗ್ಲಿ ಅಂತ ನನ್ನ ಮಗಳಿಗೆ ಒಂದು ಮಾತು ಅಂದ್ರ ಒಂದು ಚಿಕ್ಕದಂದು ಬದ್ಮಾಸ್ ಹೋಗ್ಲಿ ಬಿಡಯಪ್ಪ ಒಂದೇ ಸುಮ್ಮನೆ ಯಾಕೆ ಹೊಯ್ಕೊಳತ್ತಿದಿ ಬಾಯಿ ಬಡ್ಕೊಳತ್ತಿದಿ ಆತ ಆಡಿದ ಮಾತು ನಿನ್ಗೆ ಹೆಂಗ್ ಬೇನತ್ತದವ ಇಷ್ಟೊತ್ತಿನ ತಾನ ಕೈ ಹಿಡಿದು ನಿನಗ ನಿಂಬೆ ರಸ ಹಿಂದ್ಯಾನ ಅವನು ನಿಂಬೆ ರಸ ಹುಡುಗ ನಿಂಬೆಕಾಯಿ 5 ರೂಪಾಯಿಗೆ ಒಂದಾವ ಅಲ್ಲೇ ಪ್ರಸ್ತಾವ ಅಂತ ಮಾಡಿದ್ದೆ ನಿಂಬೆ ನಾವೇ ನಿಂಡಿ ಯಜಮಾನ್ ನಾವು ಸುಮ್ಕೆ ನಿಂತೀವಿ ನಿಂಬೆಕಾಯಿ ಹಿಂಡಿಲ್ಲ ಹಿಂಡಪ್ಪ ತಮ್ಮ ಯಾರು ಬೇಡ ಅಂತಾರ ನನ್ನ ಮಗಳ ಜೊತೆಗೆ ನನಗೂ ಸ್ವಲ್ಪ ಸೇರ್ಸಿಂದು ಪೈತಾನಾದ್ರೂ ಬಿಡ್ತದ ನಮಗೆ ಹಂಗಾದ್ರೆ ಆಯ್ತು ಬಿಡ್ರಿ 2 ನಿಂಬೆಕಾಯಿ ತಂದು ನೀನು ಮಗಳಿಗೆ ಒಂದು ಇಡ್ತೀನಿ ನಿನಗೊಂದು ಇಡ್ತೀನಿ ಇಬ್ಬರು ಪೈತ ಒಂದ್ಮೇಲೆ ಬರ್ತದ ನೋಡಿ ಉತ್ತರ ಏ ಬಾಯ್ ಅಲಕಟ್ ನನ್ನ ಮಗನೇ ಸಲಿಗೆ ಕೊಟ್ರೆ ತೆಲ್ ಮೇಲೆ ಕುಂದ್ರತಾನ ಸಲಿಗೆ ಕೊಟ್ರೆ ತೆಲ್ ಮೇಲೆ ಕುಂದ್ರಕ ಬರ್ತಿದ್ದೇನೆ ದೊಡ್ಡ ಪಂಡಿತ್ ನಂಗ ಏಯಪ್ಪ ಇವ ಯಾರಂತ ತಿಳಿದು ಬಾಯಿ ಬಂದಾಗ ಮಾತಾಡ್ಲತ್ತೀನಿ ನಳ ರಿಪೇರಿ ಮಾಡಕ್ ಬಂದ ಪಂಚಾಯ್ತಿಯಿಂದ ಇವ ನಾಳ ರಿಪೇರಿ ಮಾಡ್ತಾನವ ಇವನ್ ಹೆಂಗ ಮಾಡೋದಿಲ್ಲ ಇವ ನಾಳ ರಿಪೇರಿ ಮಾಡೋವಂತಾರ ಕಾಣವಲ್ಲ ಇದ್ದ ನಾಳನ್ನ ಕಿತ್ತಿಕೊಂಡು ಓಡೋಗ ಕಳ್ಳನ್ ತರ ಕಾಣ್ತಾನ ಯಪ್ಪ ನೀವ ಈಗೆಲ್ಲ ಮಾಡು ಮುಗ್ಸನ ಏನು ಉಳಿಸಿಲ್ಲ ಹೋಯ್ತಪ್ಪೋ ಹೋಯ್ತು ನನ್ನ ಮಾನ ಮರ್ಯಾದೆ ಎಲ್ಲ
ಬೀದಿ ಪಾಲಾಗಿ ಹೋಯ್ತು. ಈ ನನ್ನ ಮಗಳು ಎಷ್ಟು ಚಂದ ಹೇಳ್ತಾಳ ನೋಡ್ರಿ, ಎಲ್ಲ ಮಾಡಿ ಮುಗಿಸ್ಯಾನಂತ ಜಳ ಅವತ್ತ ಯಾವ್ದಾದ್ರು ಯಜಮಾನ ಸಾಯಂಗ್ ಸಾಯ್ತಿದ್ದಿ, ಗಿಡಕ್ಕೆ ಹಾಕಿ ಗುರ್ಲಾಕಿ ಹೋಯ್ ಗಿಡಕ್ಕೆ ಹಗ್ಗ ಕಟ್ಟಬೇಕು, ಅದ ಕುತ್ತಿಗೆ ಜೋತ್ಗಳಕ್ ಬಹಳ ಟೈಮ್ ಹಿಡಿತದ. ಹೌದೇನಲ್ಲಿ ನಮ್ಮೂರಾಗ ಎಡಬಾರ್ ಕಾಳಬಾಯಿ ಅದ, ಕಡಕ್ಕನೆ ತೆಗ್ರಿ ಬಿಟ್ರೆ ಮುನಿಗಪ್ಪಟ್ಟಿ ಯಾರು ಬಂದಿಲ್ಲ, ಒಂದೇ ಬೇರೆ ಗೊತ್ತು ಅಲ್ಲೇ ಸಾಯಿ. ಹೌದಾರೆ ಮುಲ್ಲಂಗಿ ಮೂತೇವನೆ ನನ್ನ ಸಾಯಿಸಿ ನನ್ನ ಮಗಳ ಜೊತೆ ಇಸ್ಕೋ ಹೊಡಿಬೇಕಂತ ಮಾಡ್ಯಾರ ನನ್ನ ಮಗ. ಡಿಸ್ಕೋ ಹೊಡೆದು ಸಾಕಾಗ್ಯದ ಬೋಯಪ್ಪ, ಮತ್ತೆ ನೋಡೋಣ ಡಿಸ್ಕೋ. ಬೈಯದಾದ್ರೆ ನೀನ್ ನನಗ ಬೈಯ, ನಾನ್ ನಿಂಗೂ ಮಾಮಾಗ ಏನಾರು ಬೈದಂದ್ರ ನಾ ಸುಮ್ಮನೆ ನೋಡು. ಮುದ್ದ ನಿಮ್ ಮಾವನ್ ಬಾಯಿ ಯಾವಾಗಿನಿಂದ ಆದ ಇವ್ ನಿನಗ ಮಾವ ಈಗ ಕುಡ್ದಾಗಿಂದ ಹಂಗ ಶಿಕ್ಷಕಂಗ್ ಕುಡ್ದ ನಮ್ಮ ಮರ್ಯಾದಿಲಿ ಮುಟ್ಟದಿಲ್ಲ. ನಾ ಮದುವೆ ಆದ್ರ ನಾನ್ ನಿಂಗೂ ಮಾಮ ನಿಂಗೂ ಮಾಮನ ಮದುವೆ ಆತ ಅಂತೀವಿ, ನಿಂಗ ಮಾಮನ್ ಮಾಡ್ತೀನಿ ಹೇಳಿ ಮಗಿ ಮದುವೆ ನಿಮ್ಮ ಹೇಳಿ. ಬಸಪ್ಪ ತಾತ ಅವರು ನನ್ನ ಕಲೆಯನ್ನು ಹೆಚ್ಚು ₹100 ಕೊಟ್ಟಿರ್ತಾರೆ. ಮಾಮ ಬಸ್ಸು ಮಾಮ, ಥ್ಯಾಂಕ್ ಯು. ಮಂಜಣ್ಣ ತಮ್ಮಚ್ಚು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟನ್ರಿ. ಸುತ್ತ 10 ಹಳ್ಳಿಗೆ ಒಡಿ ನೆನೆಸಿಕೊಂಡಿರುವ ಈ ಬೈರೇಗೌಡನ ಮೇಲೆ ಕಂಪ್ಲೇಂಟ್ ಕೊಡುವಷ್ಟು ತಪ್ಪು ಬಂತಲ್ಲೇ ಶಿವ್ಯ? ಅದು ನನಗೆ ಎದುರಾಗಿ ಈ ಊರಲ್ಲಿ ಅದು ಹೇಗೆ ಬದುಕು ಮಾಡುತ್ತೀಯ ನಾನು ನೋಡೇ ಬಿಡುತ್ತೇನೆ. ಅಪ್ಪಣೆ ಕೊಟ್ಟು ಬಿಡಗೌಡ್ರೆ, ನನ್ನ ಶಿವನ ತಂದು ನಿಮ್ಮ ಪಾದದಲ್ಲಿ ಹಾಕುತ್ತೇನೆ. ಆ ಬಟ್ಟಿ ನನ್ನ ಮಗ ಶಿವನನ್ನು ಎಳೆದುಕೊಂಡ ಬಾ. ಓ ಇನ್ಸ್ಪೆಕ್ಟರ್, ಆ ಬಟ್ಟಿ ನನ್ನ ಮಗ ಶಿವ ತಾನೇ ಕಂಪ್ಲೇಂಟ್ ಕೊಟ್ಟಿದ್ದು? ಹೌದು ಬೈರೇಗೌಡ್ರೆ, ಚಂದ್ರನ ತಂಗಿ ಗೀತನನ್ನು ನೀವೇ ಕೊಲೆ ಮಾಡಿದ್ದಂದು ಶಿವು ನಿನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಲೇ ಭದ್ರ, ಆ ಬಟ್ಟೆ ನನ್ನ ಮಗ ಶಿವನನ್ನು ಎಳೆದುಕೊಂಡ ಬಾ. ಏನೇ ಭದ್ರ, ನನ್ನ ಹುಡುಕನ ಅವಶ್ಯಕತೆ ನಿನಗಿಲ್ಲ, ನಾನೇ ಬಂದಿದ್ದೇನೆ. ಗೌಡ್ರೆ, ಅಪ್ಪಣೆ ಕೊಟ್ಟು ಬಿಡಗೌಡ್ರೆ, ನನ್ನ ಮಗನನ್ನು ತುಂಡು ತುಂಡವಾಗಿ ಕತ್ತರಿಸಿ ಹಾಕುತ್ತೇನೆ. ಏನೇ ಭದ್ರ, ಸುಮ್ಮನೆ ಮುಚ್ಚಿಕೊಂಡು ನಿಂತರೆ ಸರಿ, ಇಲ್ಲವಾದರೆ ನಿನ್ನ ನರ ಕಟ್ಟು ಮಾಡಿ ಬಿಸಾಕುತ್ತೇನೆ. ಎಚ್ಚರ.
ಶಿವು ಏನಾಯ್ತು? ಯಾಕೆ ಏನಂತ ಕೇಳಬೇಡ್ರಿ ಇನ್ಸ್ಪೆಕ್ಟ್ರೆ. ನಾನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳಲು ಬಂದಿದ್ದೇನೆ ಅಷ್ಟೇ. ಆಯ್ತು ಶಿವು, ಪೊಲೀಸ್ ಸ್ಟೇಷನ್ಗೆ ಬಂದು ಸಹಿ ಮಾಡಿ ಹೋಗಿ. ಆಯ್ತು ಇನ್ಸ್ಪೆಕ್ಟ್ರೆ, ಬರ್ತೇನೆ. ನನಗೆ ಗೊತ್ತಲೇ ಶಿವ, ನೀನು ಕಂಪ್ಲೇಂಟ್ ವಾಪಸ್ ತೆಗೆದುಕೊಳ್ಳುತ್ತೀಯ ಅಂತ. ಏಕೆಂದರೆ ನನಗೆ ಎದುರಾಕಿಕೊಂಡು ಈ ಊರಲ್ಲಿ ಬದುಕುವುದು ಸಾಧ್ಯನೇ ಇಲ್ಲ. ನಿನಗಂಚಿಕೊಂಡು ನಾನು ಕಂಪ್ಲೇಂಟ್ ವಾಪಸ್ ಕೊಡಲು ಬಂದಿಲ್ಲ. ನನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಕಂಪ್ಲೇಂಟ್ ವಾಪಸ್ ಕೊಡಲು ಬಂದಿದ್ದೇನೆ. ಈಗ ನಾನರು ಸರಿಯಾಗಿ ಬದುಕುವುದನ್ನು ಕಲಿತದು. ಇಲ್ಲ ವಾನರ ಸ್ಮಶಾನಕ್ಕೆ ಹೋಗಿ ಸಾಯ್ತೀಯ. ಲೇ ಶಿವ, ನನ್ನ ಸಾಯಿಸುವ ಗಂಡು ಈ ಊರಲ್ಲಿ ಒಟ್ಟಿಲ್ಲ, ಇನ್ನು ಮುಂದೆ ಒಟ್ಟುವುದಲ್ಲ. ಏನೇ ನೋಡ, ನಿಮ್ಮಂತ ತಾಯಿ ಗಂಡನ ಮಕ್ಕಳನ್ನು ಸಿರಕಡಿಯಲೆಂದೇ ನಮ್ಮಂತ ಹುಲಿಗಳನ್ನು ಹುಟ್ಟಿಸಿದ್ದಾನೆ ಆ ಬ್ರಹ್ಮನೆಂಬುದು ಮಾತ್ರ ಮರೆಯಬೇಡ. ಏನೇ ತಮ್ಮ ಶಿವಣ್ಣ, ದೊಡ್ಡವ್ರ ಮುಂದ ಸ್ವಲ್ಪ ತೆಗಿ ಬಗ್ಗೆ ಮಾತಾಡೋದ ಕಲೆಯಲೇ ತಮ್ಮ. ಮುಚ್ಚಲೇ ಮುದಿರನ ಮಗನೇ, ನಿಮ್ಮಂತ ಮನಹಾಳ ನನ್ನ ಮಕ್ಕಳಿರುವುದರಿಂದಲೇ ಇಂಥವರು ಮೆರೆಯುವರು. ಲೇ ಶಿವ, ನನಗೆ ಎದುರಾಕಿಕೊಂಡು ಈ ಊರಲ್ಲಿ ಬದುಕು ಮಾಡುವುದು ಸಾಧ್ಯವೇ ಇಲ್ಲ. ಏನೇ ಗೌಡ, ಅನ್ನಾಳ ಎಲ್ಲಿ ನಡೀತದೆ ಅಲ್ಲಿ ಗಂಡುಗುಲಿಯಾಗಿರುತ್ತೇನೆ. ನನಗೆ ಹಾಕಿಕೊಂಡು ಈ ಮುರಾನ್ಪುರದಲ್ಲಿ ನೀನೇ ಸಿಕ್ಕಿಸಿ ಹಾಕಿಸಿಕೊ. ಲೇ ಸಿದ್ಧ, ಲೇ ಭದ್ರ, ಗೌಡ, ಆ ಶಿವನ ಅಣ್ಣ ಮಂಜಣ್ಣ ಎಷ್ಟು ಸಾಲ ತೆಗೆದುಕೊಂಡಿದ್ದಾನೆ ಬರದಿಟ್ಟಿದ್ದು ತಾನೆ? ಹಾಗಾದರೆ ಆ ಮಂಜಣ್ಣ ಎಷ್ಟು ಸಾಲ ತೆಗೆದುಕೊಂಡಿದ್ದಾನೆ? ಹೊಲಕ್ಕ ಒಂದು 20,000 ಗೌಡ. ಅವ್ರ ತಮ್ಮನ ಸಾಲಿಗೆ ಅಂತ 10,000. ಒಟ್ಟು 30,000 ಕೊಟ್ಟಿವ್ರಿ ಗೌಡ. 30,000ಕ್ಕೆ ಬಡ್ಡಿ ಚಕ್ರ ಬಡ್ಡಿ ಸೇರಿಸಿದ್ರೆ ಎಷ್ಟಾಗುತ್ತೆ? ಸೇರಿಸಿದ್ರ 50,000 ಆಗ್ತದ್ರಿ ಗೌಡ. ಆ ಮಂಜನ ಮನೆಗೆ ಹೋಗಿ ಸಾಲವನ್ನು ವಸೂಲು ಮಾಡಿಕೊಂಡವ. ಎಂತ ಮಾತಾಡಿದ್ರಿ ಗೌಡ, ಇದ್ದಕ್ಕಿದ್ದಂಗೆ ಹೋಗಿ ಸಾಲ ವಸೂಲು ಮಾಡಿಕೊಂಡು ಬಾ ಅಂದ್ರ ಕೊಟ್ಟು 30,000ಕ್ಕೆ 50,000 ಪಾಪ ಕೊಡುವ ಮಂಜಣ್ಣ ಎಲ್ಲಿ ತಂದು ಕೊಡ್ತಾನ್ರಿ? ಏನು 50,000 ರೂಪಾಯಿ ಬಿಡುವುದಕ್ಕೆ ಬಿಟ್ಟಿಗೆ ಬಿಟ್ಟದೇನು? ಮೊದಲು ನಾನು ಹೇಳಿದಷ್ಟು ಕೆಲಸ ಮಾಡು. ಗೌಡ್ರ, ಮಂಜಣ್ಣ ನಮ್ಮ ಮನುಷ್ಯ. ನೀವು ಹೇಳಿದ ಮಾತು ದೇವರೆಂದು ನಂಬಿದ್ದಾನೆ. ಅಂತವನಿಗೆ ಅನ್ಯಾಯ ಮಾಡಿದರೆ ದೇವರು ಮೆಚ್ಚುವನೇ ನಿನ್ನ? ನೋಡಿಸಿದ್ದ ಆ ಮಂಜಣ್ಣ ನಿಯತ್ತಿನ ಮನುಷ್ಯ ಎಂಬುದು ನನಗೂ ಗೊತ್ತು. ಅವರ ತಮ್ಮ ಶಿವನ ತಕ್ಕ ಮುರಿಯಬೇಕಾದರೆ ಮೊದಲು ಹೋಗಿ ಸಾಲ ವಸೂಲು ಮಾಡಿಕೊಂಡವ. ಗೌಡ್ರ, ಅವನು ಇನ್ನು ಚಿಕ್ಕವನು, ಬಿಸಿ ರಕ್ತದ ಹುಡುಗ. ದೊಡ್ಡವರು ಸಣ್ಣವರು ಅನ್ನೋದು ಅವನಿಗೆ ಏನ್ ತಿಳಿತೇವೆ ಗೌಡ? ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು ನನಗೆ ನಿಗಿರಾಡು, ನನ್ನ ಮೇಲೆ ನಿಗಿರಾಡುವಷ್ಟು ಸೊಕ್ಕು ಬಂದಿದೆ ಎಂದರೆ ಮೊದಲು ಹೋಗಿ ಸಾಲ ವಸೂಲು ಮಾಡಿಕೊಂಡವ. ಗೌಡ್ರ, ಸಾಲ ವಸೂಲು ಮಾಡೋ ಸಮಯ ಅಂತಿದ್ದು ಅಲ್ಲ, ಬರಬ್ಬರಿಲ್ಲ. ಒಳ್ಳೆ ಟೈಮ್ ನೋಡಿ ಹೇಳ್ತೀನಿ, ನಾವು ವಸೂಲು ಮಾಡಿದ್ರೆ ಆಯ್ತು.
ನೀತಿರಾಜ್, ನಮ್ಮ ಫ್ಯಾಕ್ಟರಿಯ ಲೆಕ್ಕಪತ್ರ ಸರಿಯಾಗಿ ಬರೆದಿಟ್ಟಿದ್ದು ತಾನೆ? ಗೌಡ್ರೆ, ಅದರ ಬಗ್ಗೆ ಚಿಂತಿಸಬೇಡ. ನೋಡು ನೀತಿರಾಜ್, ಈ ವರ್ಷ ನಮ್ಮ ಫ್ಯಾಕ್ಟರಿಯಿಂದ ಎಷ್ಟು ಹಣ ಬರಬಹುದು? ಸುಮಾರು 60 ಲಕ್ಷ ರೂಪಾಯಿ ಲಾಭ ಬರಬಹುದು. ಅದರಲ್ಲಿ ಕೂಲಿ ಕಾರ್ಮಿಕರಿಗೆ 10 ಲಕ್ಷ ರೂಪಾಯಿ ಸಂಬಳ ಕೊಡಬೇಕು. ಏನು? ಕೂಲಿ ಕಾರ್ಮಿಕರಿಗೆ 10 ಲಕ್ಷ ಸಂಬಳ ಕೊಡಬೇಕು? ತುಂಬಾ ಜಾಸ್ತಿ ಆಯಿತು. ಈಗ ಮಾಡುವ ಕೆಲಸವೇ ಕಡಿಮೆ ಎನ್ನುತ್ತಾರೆ, ಅದರಲ್ಲಿ ನೀವು ಜಾಸ್ತಿ ಅಂತ ಹೇಳ್ತಲ್ರಿ ಗೌಡ್ರೆ. ನಾವು ಹೇಳಿದ ಹಾಗೆ ಕೇಳಿಕೊಂಡು ಕೆಲಸ ಮಾಡುವವರಿಗೆ ಮಾತ್ರ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸ ಕೊಡುವುದು. ಇಲ್ಲವಾದರೆ ಅವರನ್ನು ಕೆಲಸದಿಂದ ತೆಗೆದು ಸಾಕು. ಕೆಲಸದಿಂದ ತೆಗೆದು ಬಿಸಾಗುವುದು ಅಷ್ಟು ಸುಲಭವಲ್ಲ. ಕೆಲಸದಿಂದ ತೆಗೆದು ಬಿಸಾಕಿದರೆ ಕೂಲಿ ಕಾರ್ಮಿಕರು ಸ್ಟ್ರೈಕ್ ಮಾಡ್ತಾರೆ, ಆಗ ನಷ್ಟ ಅನುಭವಿಸಲೇಬೇಕಾಗುತ್ತದೆ. ಅವರು ಸ್ಟ್ರೈಕ್ ಆದರೂ ಮಾಡಲಿ, ಉಪವಾಸ ಸತ್ಯಾಗ್ರಹವೂ ಮಾಡಲಿ, ಒಟ್ಟಿನಲ್ಲಿ ನಮಗೆ ಲಾಭ ಬಂದರೆ ಸಾಕು. ಈಗ ಮಾಡುವ ಕೆಲಸದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿಸಿಕೊಂಡರೆ ಖಂಡಿತ ಲಾಭ ಸಿಗುತ್ತದೆ. ಮೊದಲು ಆ ಕೆಲಸವನ್ನು ಮಾಡು. ಖಂಡಿತ ಮಾಡುತ್ತೇನೆ. ನೀತಿರಾಜ್, ನಾನು ಬೆಂಗಳೂರಿಗೆ ಹೊರಟಿದ್ದೇನೆ. ಬೇಗ ಹೋಗಿ 10 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಬಾ. ಜೊತೆಯಲ್ಲಿ ಭದ್ರನನ್ನು ತೆಗೆದುಕೊಂಡು ಹೋಗು. ಭದ್ರ, ನೀತಿರಾಜನ ಜೊತೆಯಲ್ಲಿ ಬ್ಯಾಂಕಿಗೆ ಹೋಗಿ ಬಾ. ಪಾಪ, ಆ ಬೈರೇಗೌಡನು ನನ್ನ ತುಂಬ ನಂಬಿಕೊಂಡಿದ್ದಾನೆ. ಅವನಿಗೇನು ಗೊತ್ತು ಈ ರೀತಿ ರಾಜರ ಕುತಂತ್ರ? ಫ್ಯಾಕ್ಟರಿಯಿಂದ 1 ಕೋಟಿ ಲಾಭ ಬಂದರು, ಕೇವಲ 60 ಲಕ್ಷ ರೂಪಾಯಿ ಮಾತ್ರ ಸುಳ್ಳು ಹೇಳಿದ್ದೇನೆ. ಬೈರೇಗೌಡ, ನಿನ್ನನ್ನು ಕೊಲೆ ಮಾಡಿ ನಿನ್ನ ಸರ್ವ ಆಸ್ತಿಯನ್ನು ಒಡೆಯನಾಗಬೇಕೆಂದು ಪಣ ತೊಟ್ಟು ನಿಂತಿದ್ದಾನೆ ಈ ರೀತಿ ರಾಜ. ನಾನಿನ್ನ ಹೋಗಿ ಬರುತ್ತೇನೆ. ಸಿದ್ಧ, ಗುರು ಸಿದ್ಧ, ಯಾಕೆ ಬೈಕೈತ್ರಿ ಗೌಡ್ರ? ನಮ್ಮ ತೋಟದ ಮನೆ ಕಡೆ ಯಾವುದಾದರೂ ಒಂದು ಕಪಾಟ ಬಂದಿತ್ತೇನು? ಈ ನನ್ನ ಮಗ ಹುಟ್ಟ ಕಾಲಕ್ಕ ಯಾವ ಚಿತ್ರಕಾರಿತ ಹುಟ್ಟನಪ್ಪ ಅಂತೀನಿ. ಯಾವಾಗನ ಬಾಯ್ತಿರ್ಲಿ ಕಪಾಟಗಳ ಕೇಳ್ತಾನ, ಇವನೇನು ಚಿತ್ರಕಾರಿತ ಹುಟ್ಟನ ಯಾವ ಪಿಕಾರಿಕಾರಿತ ಹುಟ್ಟನ? ಅವ್ರ ಹೊಸ ಕಪಾಟ ಎಲ್ಲಿ ತರದ್ರಿ ಗೌಡ್ರ? ನೋಡು ಸಿದ್ಧ, ಹಳೆ ಕಪಾಟಗಳ ಜೊತೆ ಸರಸ ಮಾಡಿ ಸಾಕಾಗಿ ಹೋಗಿದೆ. ಯಾವುದಾದರೂ ಒಂದು ಹೊಸ ಕಪಾಟ ರೆಡಿ ಮಾಡು. ಹೊಸ ಕಪಾಟ ಅಂದ್ರೆ ಎಲ್ಲಿಂದ ತರ್ಬೇಕ್ರಿ? ಎಲ್ಲಾ ಕಡೆ ಯೋಚನೆ ಮಾಡಿ ನೋಡಿದ್ರೆ ನನ್ಗೆ ಹೊಸ ಕಪಾಟ ನೋಡ್ರಿ, ನೀವೇ ಹೇಳಿ. ತಪ್ಪಾಯ್ತ್ರಿ ಗೌಡ್ರ. ಹೊಸ ಕಪಾಟ ಅಂದ್ರೆ ಎಲ್ಲಿಂದ ತರ್ಬೇಕಂತ ಯೋಚನೆ ಮಾಡಕತ್ತಿದ್ರಿ ಗೌಡ್ರ. ಹೊಸ ಕಪಾಟ ಅಂದರೆ ಗೊತ್ತಿಲ್ಲವೇನೋ ಸಿದ್ಧ? ನಮ್ಗೆ ಹೆಂಗ್ ಗೊತ್ತಾಗ್ತದ? ನೀನ್ ದಿನಕ್ಕೊಂದಮ್ಮ ಮಾಡ್ತಿದ್ದಿ, ನಿಂದೇನ್ ಗೊತ್ತು? ನೀನೇ ಹೇಳು. ಏನು ಬರುತ್ತಿದ್ದಲೇ ಹೊಸ ಕಪಾಟ ಬಗ್ಗೆ ಆಲೋಚನೆ ಮಾಡಕತ್ತಿದ್ದೀನಿ ಗೌಡ್ರ. ನಾನು ಅದೇ ಹೊಸ ಕಪಾಟ ಯಾವ್ದು ಅಂತ ಆಲೋಚನೆ ಮಾಡಕತ್ತೀನಿ. ಇನ್ಯಾರು ಸಿದ್ಧ? ಆ ಮಂಜನ ಎಣ್ಣೆತೆ ಗಂಗ. ಗೌಡ್ರ, ಹೋಗಿ ಹೋಗಿ ಆವಿ ವೃತ್ತಿ ಆಗಕೈತಲ್ರಿ ಗೌಡ್ರ ನೀವು.
ಹಾವಿನ ಪುಂಗಿ ಓದುವ ಹಾವಾಡಿಗನಿಗೆ ಒತ್ತಿನ ಭಯವೇ. ಹಂಗಲ್ರಿ ಗೌಡ್ರ, ಆ ಮಂಜಣ್ಣನ ತಮ್ಮ ಶಿವು ನಿಮ್ಮನ್ನು ಆ ಮಂಜಣ್ಣನ ತಮ್ಮ ಶಿವ ಆ ಗಂಗನನ್ನು ಕೆಳಕಿದರೆ ಆ ಮಂಜಣ್ಣನ ತಮ್ಮ ಶಿವ ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ. ನೋಡುತ್ತಿದ್ದ ಆ ಮಂಜನ ಹೆಂಡತಿ ಗಂಗಿನ ನೋಡಿದಾಗಿನಿಂದಲೂ ನನ್ನ ಕಾಮ ಪಿತ್ತ ನೆತ್ತಿಗೇರಿದೆ. ಹೇಗಾದರೂ ಮಾಡಿ ಅವಳನ್ನು ನಾನು ಅನುಭವಿಸಲೇಬೇಕು. ಎಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ. ಹಣಕ್ಕೆ ಸೆರಗು ಹಾಸುವಳಿಗೆ ಸೂಳೆ ಅಂತಾರ ಗೌಡ್ರ. ಅಂತ ಸತಿ ಸಾವಿತ್ರನ್ನ ಅಂತ ಮುಟ್ಟಿದ್ರೆ ನೀನು ಸುಟ್ಟು ಭಸ್ಮಾಗದ ಪಕ್ಕ ಗ್ಯಾರಂಟಿ ನೋಡಿಲ್ಲ ಗೌಡ. ಸಿದ್ಧ ಆ ಗಂಗೆಯ ಜೊತೆ ಒಮ್ಮೆ ಕಾಮ ಕ್ರೀಡೆ ನಾಡಿದ ಮೇಲಿದೆ, ನಾನು ಸುಟ್ಟು ಹೋದರು ಚಿಂತೆಯಿಲ್ಲ. ನೋಡ್ರಿ, ಆ ಗಂಗನ ನೀವು ಕೆಳಕಿದ್ದಾರೆ, ಆ ಮಂಜಣ್ಣನ ತಮ್ಮ ಶಿವ ನಿಮ್ಮನ್ನು ಸುಮ್ಮನೆ ಬಿಡೋದಲ್ಲ. ಕಡಿತಾನಲ್ಲ ಗೌಡ, ಕಡದ 3 ಬಾಗಿಲು ಸಿದ್ಧ ಮುಚ್ಚು ಬಾಯಿ ತಪ್ಪಸ್. ಗಂಗನ ಬಗ್ಗೆ ಮಾತನಾಡಿದರೆ ಆ ಶಿವನ ಬಗ್ಗೆ ಮಾತನಾಡುವ. ಆ ಮಂಜನ ತಮ್ಮ ಶಿವ ಏನು ಹುಲಿನೋ ಏನು ಸಿಂಹನೋ? ನೋಡ್ರ, ಹುಲಿ ಸಿಂಹಗಳು ಅಂತ ಸಿಂಪಲ್ ಆಗಿ ಯಾಕಂತ್ರಿ, ಆ ಶಿವನ್ ಮಂಜಣ್ಣನ ತಮ್ಮ ಶಿವನ ಹೆಸರು ಕೇಳಿದ್ರೆ ಹುಲಿ ಸಿಂಹ ಜೊತೆಗೆ ಪಕ್ಕ ಹೊಡೆಯೋದು ಗೊತ್ತಂದ್ರೆ ಗೌಡ್ರ. ಲೇ ಸಿದ್ಧ, ಈ ನಿಮ್ಮ ಗೌಡ ಹುಲಿ ಸಿಂಹಗಳ ಜೊತೆ ಬೇಟೆಯಾಡಿ ಅಭ್ಯಾಸವಿದೆ ವಿನ ಕೀಲಿಗಳ ಜೊತೆಯಲ್ಲ. ನೀನು ಏನು ಉಪಾಯ ಮಾಡುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನ ಜಾಗಂಗಿ ನನ್ನ ಒಳಗಬೇಕು ಅಷ್ಟೇ. ಮಾಡ್ತೀರಲೇ ಗೌಡ, ಬರಬ್ಬರಿ ಮಾಡ್ತೀನಿ. ಆ ಶಿವಣ್ಣ ಹೇಳಿ ಮಗನ ನೀನು 2 ಕೈ ಕಾಲು ತೆಗೆದು ಮಾತ್ರ ಪಕ್ಕ ಮಾಡ್ತಾನ. ನಮಸ್ಕಾರ ಗೌಡ್ರಿ, ನಮಸ್ಕಾರ. ಬಾರಪ್ಪ ತಮ್ಮ. ನಮಸ್ಕಾರ ಮಂಜಣ್ಣ, ಏನು ಬಂದ ಸಮಾಚಾರ? ಬಾರಪ್ಪ ತಮ್ಮ ಮಂಜಣ್ಣ, ಇಷ್ಟೊತ್ತು ಗೌಡ್ರು ನಿಮ್ಮ ಬಗ್ಗೆನೇ ಹೇಳ್ತಿದ್ರು. ಏನು ಗೌಡ್ರು ನಮ್ಮ ಬಗ್ಗೆ ಮಾತಾಡ್ತಾ ಇದ್ರ? ಏನಿಲ್ಲ ಮಂಜಣ್ಣ, ನಿನ್ನ ತಮ್ಮ ಶಿವನ ಬಗ್ಗೆ. ಏನು ನನ್ನ ತಮ್ಮ ಶಿವು ಅವನೇನು ಮಾಡಿದ ಗೌಡ್ರಿ? ಅವನಿನ್ನು ಏನೋ ತಿಳಿದ ಚಿಕ್ಕ ತಪ್ಪು ಮಾಡಿರ್ಬೋದು ಗೌಡ್ರಿ. ಅವನ ಪರವಾಗಿ ನಾನು ನಿಮ್ಮನ್ನು ಚೆನ್ನಾಗಿ ಕೇಳುತ್ತೇನೆ ಗೌಡ್ರಿ, ದಯವಿಟ್ಟು ತೆಗೆಸಿ ಬಿಡಿ. ಮಂಜಣ್ಣ, ನಿನ್ನ ತಮ್ಮ ಶಿವು ಅಲ್ಲದೆ ಬೇರೆಯವರಾಗಿದ್ದರೆ ಇಷ್ಟೊತ್ತಿಗೆ ಅವನ ಕಥೆ ಮುಗಿತಿತ್ತು. ಶಿವು ನಿನ್ನ ತಮ್ಮನೆಂದು ಸುಮ್ಮನೆ ಬಿಟ್ಟಿದ್ದೇನೆ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಗೌಡ್ರಿ. ಅವನ ಬಗ್ಗೆ ನೀವೇನು ತಲೆ ಕೆಡಿಸಿಕೊಳ್ಳಬೇಡಿ. ಅವನ ಪರವಾಗಿ ನಾನು ನಿಮ್ಮನ್ನು ಚೆನ್ನಾಗಿ ಕೇಳಿ ಅವನಿಗೆ ತಿದ್ದಿ ಬುದ್ಧಿ ನಾನು ಹೇಳುತ್ತೇನೆ ಗೌಡ್ರೆ. ಹಾ ಮಂಜಣ್ಣ, ನಿನಗೆ ದುಡ್ಡು ಗಿಡ್ಡು ಏನಾದರೂ ಬೇಕಿತ್ತೆ? ಗೌಡ್ರೆ ಬೇಡ ಗೌಡ್ರೆ, ನಾನು ಮೊದಲು ತೆಗೆದುಕೊಂಡು ಸಾಲನು ಇನ್ನೂ ಕಟ್ಟಿಲ್ಲ. ಈಗ ನಿಮ್ಮನ್ನು ದುಡ್ಡು ಕೇಳಿದ್ರೆ ತಪ್ಪಲ್ವೇ ಗೌಡ್ರೆ? ನೋಡು ಮಂಜಣ್ಣ, ದುಡ್ಡು ಕೇಳಲು ನೀನೇನು ಸಂಕೋಚ ಪಡಬೇಡ. ನಿನಗೆ ಯಾವಾಗ ಅನುಕೂಲವಾಗುತ್ತದೋ ಆವಾಗ ನಾ ಕೊಟ್ಟ ಸಾಲವನ್ನು ತೀರಿಸು. ನೀನು ಚೆನ್ನಾಗಿರಬೇಕು. ಒಟ್ಟಿನಲ್ಲಿ ನಿನ್ನ ಹೆಂಡತಿ ಗಂಗಾ ಚೆನ್ನಾಗಿರಬೇಕು ಗೌಡ್ರೆ. ಗೌಡ್ರೆ, ದುಡ್ಡು ಗಿಡ್ಡು ಬೇಕಾಗಿದ್ರೆ ತಾನು ತಮ್ಮನ್ನು ಕೇಳ್ತಾ ಇದ್ದೇನೆ. ಆದ್ರೆ ಇನ್ನೊಂದು ವಿಷಯ, ತಾವು ದೊಡ್ಡ ಮನ್ಸು ಮಾಡ್ಬೇಕು ಗೌಡ್ರೆ. ಹೇಳು, ಅದೇನು ಹೇಳು ಮಂಜಣ್ಣ, ನಿನಗೋಸ್ಕರ ಏನು ಮಾಡಲು ಸಿದ್ಧ? ಅಂತ ದೊಡ್ಡ ಕೆಲಸಗಳಿಲ್ಲ ಗೌಡ್ರೆ. ಆದರೆ ದಯವಿಟ್ಟು
ಆ ಚಂದ್ರನ ಮಾತ್ರ ಬಿಟ್ಟು ಕಳಿಸ್ಬಿಡಿ ಗೌಡ್ರೆ. ಮಂಜಣ್ಣ, ನಿನಗ ಹೇಳುವುದನ್ನು ಮರೆತೇ ಹೋಗಿದೆ. ಅದೇನ ಗೌಡ್ರೆ, ಹೇಳಿ. ನೋಡು ಮಂಜಣ್ಣ, ಚಂದ್ರು ಯಾವ ತಪ್ಪು ಮಾಡಿಲ್ಲ. ಭದ್ರ 10 ಲಕ್ಷ ರೂಪಾಯಿ ಸೂಟ್ಕೇಸ್ ಹಿಡಿದುಕೊಂಡು ಬರುವಾಗ ಯಾರೋ ಇಬ್ಬರು ಕಳ್ಳರು ಇಬ್ಬರು ಬೆನ್ನತ್ತಿದ್ದರಂತೆ. ಅವರಿಂದ ಬಚಾವಾಗಲು ಸೂಟ್ಕೇಸು ಚಂದ್ರನ ಮನೆಯಲ್ಲಿಟ್ಟು ಬಂದಿದ್ದಾನೆ. ನಾನೇ ಅವನ ಮೇಲೆ ಅನುಮಾನ ಪಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಕೊಟ್ಟಿರುವ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡು ಚಂದ್ರನನ್ನು ಬಿಡಿಸಿ ಕಳಿಸುತ್ತೇನೆ. ಏನ್ ಹೇಳ್ತಾ ಇದ್ದಾರೆ ಗೌಡ್ರೆ? ನೀವ್ ಹೇಳೋದು ನಿಜಾನ? ಹಾಗಾದ್ರೆ ಅವನನ್ನು ಜೈಲಿನಿಂದ ಬಿಡಿಸಿ ಪುಣ್ಯ ಕಟ್ಕೊಳ್ಳಿ ಗೌಡ್ರೆ. ನಾನಿನ್ನು ಬರುತ್ತೇನೆ. ಹೋಗಲೆ ಮಂಜ, ನಿನಗೇನು ಗೊತ್ತು ಈ ಬೈರೇಗೌಡನ ಕೋಟಾಂತರ? ನೀನು ಹೇಳಿದಕ್ಕೆಲ್ಲ ತಲೆ ಹಳ್ಳಾಡಿಸೋದಕ್ಕೆ ನಾನೇನು ಒಚ್ಚನಲ್ಲ. ನಿನ್ನ ಮುತ್ತಾದ ಮಡದಿ ಅಂಗ ಸುಖ ಸವೆಯಬೇಕೆಂದು ಈ ನಾಟಕವಾಡಿದ್ದೇನೆ ಅಷ್ಟೇ. ನಾನು ಕೊಟ್ಟ ಸಾಲಕ್ಕೆ ಬಡ್ಡಿ ಚಕ್ರಬಡ್ಡಿ ಸೇರಿಸಿ ನಿಮ್ಮನ್ನು ಮೊಲ ಮನೆಯನ್ನು ಕಸಿದುಕೊಂಡು ನಿಮ್ಮನ್ನು ಬೀದಿ ಬೀದಿ ತಿರುಗಿ ಭಿಕ್ಷೆ ಎತ್ತುವಂತೆ ಮಾಡದ ಹೋದರೆ ಸುತ್ತ 10 ಹಳ್ಳಿಗೆ ಒಡೆ ನೆಂಚಿಕೊಂಡಿರುವ ಬೈರೇಗೌಡನೇ ಅಲ್ಲ. ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯಕರಮೈತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಳಗಿ ಸುತ್ತಳತಿ ಮೊಸರು ನಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಲಭಯಾಗ ಬಿಡುತ್ತಿ ಯಾರ ಹುಡುಗಿ ಶೇಖಿ ಪುಷ್ಪವತಿ ಪುಷ್ಪವತಿ ಶೇಖಿ ಪುಷ್ಪವತಿ Party,
ಆಟೈತು ಆಹ್ವಾನ ಕೊಡಬ್ಯಾಡ್ರಿ ಆಟೈತಿ ಜಡತನ್ನು ನಮದು ಏನ ಇದ್ರು ಮನೆಯಿಂದ ನಂಗೆಲ್ಲ ಹೊರಗ ಕೂತನ್ನು ಎಸ್ ಅಂದ್ರು ತ್ರಾಸಕತಿ ನೋ ಅಂದ್ರು ತ್ರಾಸಕತಿ ಬ್ಯಾಗ್ ಬಡದು ಯಾಕೆ ಬಿಡುತ್ತಿ ಪುಷ್ಪವತಿ ತುಂಬ ಬೈತಾಳ ನಿನ್ನೆರಡು ಬಿಡ್ತಾಳ ನನ್ನೆಳಕೊಂಡು ಹೋಗ್ತಾಳ ಎಲಿ ಹತರ ಯಾಕೆ ಬರುತ್ತಿ ಏನಿಸರ ಯಾಕೆ ಬಿಡುತ್ತಿ ಅಲಿ ಹತರ ಯಾಕೆ ಬಿಡುತ್ತಿ ಕಿವಿ ಹತರ ಯಾಕೆ ಮುದುತ್ತಿ ಆಡಿ ಬರುತ್ತಿ ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಶೇಖಿ ಪುಷ್ಪವತಿ ಬ್ಯೂಟಿಫುಲ್ ಸುಂದರ ಅಂತ ಹೆಣ್ಣು ಗೌರಿ ನೀನು ಎಂದು ನನ್ನ ಕೆನ್ನೆಗೆ ಹೊಡೆದೆ ಅಲ್ಲೇ ನಿನ್ನ ಮೇಲೆ ಕಣ್ಣ ಇಟ್ಟೆ ಕಣ್ಣ ಇಟ್ಟು ಹೆಣ್ಣುಗಳನ್ನು ಕಾಮಿಸದ ಬಿಟ್ಟವನಲ್ಲ ನೀ ನೀತಿ ರಾಜ ಸುಲಭ ಬಾಳೆಹಣ್ಣಿನ ಸಿಪ್ಪೆಯಂತೆ ತಿಪ್ಪಿಗೆ ಎಸೆಯಬೇಕೆಂದು ಹಗಲಿರುಳು ಕಾಯುತ್ತಿದ್ದೇನೆ. ಓ ನಾ ಬಯಸಿದ ಹೆಣ್ಣು ಆ ಮಂಜನ ತಂಗಿ ಗೌರಿ ಇತ್ತ ಕಡೆಯಿಂದ ಬರ್ತಾಳೆ. ಬರಲಿ ಬರಲಿ ಮಾಡಿ ಒಪ್ಪಿಸಿಕೊಳ್ಳೋಣ. ಒಪ್ಪಿದರೆ ಶೃಂಗಾರದ ರಸ, ತಪ್ಪಿದರೆ ರುದ್ರ ತಾಂಡವನ ತತ್ತರಸ. ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ಳಿ. ಓ ಗೌರಿ ನೀನಾ? ಓಹೋ ನೀವಾ? ಇದೆಲ್ಲ ನಿಮಗೇಕೆ ಬೇಕು? ನನಗೇಕೆ? ಯಾರ ಮುಂದೆ ಯಾರು? ನಾಲಿಗೆ ಬಿಗಿ ಹಿಡಿದು ಮಾತನಾಡೋ ನೀತಿರಾಜ್. ಗೌರಿ ಕೋಪದಲ್ಲಿ ಇದ್ದರೂ ಕೂಡ ಬಹಳ ಸುಂದರವಾಗಿ ಕಾಣುತ್ತೀಯ. ನೋಡು ನೀತಿರಾಜ್, ಮರ್ಯಾದೆಯಲ್ಲಿ ಹೇಳ್ತಾ ಇದ್ದೇನೆ. ಮೊದಲು ನನಗೆ ದಾರಿ ಬಿಟ್ಟು ನೀಲು. ದಾರಿ ಬಿಡಬೇಕೆಂದು ಅಡ್ಡ ನಿಂತಿಲ್ಲ ಗೌರಿ. ನೀ ಬರುವ ದಾರಿಯಲ್ಲಿ ನಾನು ಅಡ್ಡ ನಿಂತಿಲ್ಲ ಗೌರಿ. ಹಾಗಾದ್ರೆ ಮತ್ತೇಕೆ ನನ್ನ ದಾರಿಗೆ ಅಡ್ಡ ನಿಂತಿರುವೆ? ನಿನ್ನ ಜೊತೆ ಚಕ್ಕಂದ ಆಡಬೇಕು. ಓಹೋ
ಕಣ್ಣ ಇಟ್ಟು ಹೆಣ್ಣುಗಳನ್ನು ಕಾಮಿಸದೆ ಬಿಟ್ಟವನಲ್ಲ ಈ ಕಲಿವಿದಗಳ ಕಾಮರಾಜ. ಏ ಭಂಡ, ಒಂದು ವೇಳೆ ಈ ವಿಷಯ ನನ್ನ ಅಣ್ಣಂದರಿಗೆ ಗೊತ್ತಾದ್ರೆ ನಿನ್ನನ್ನು ಜೀವ ಸಹಿತ ಉಳಿಸುವುದಿಲ್ಲ ಜೋಕೆ. ನನಗೆ ಮರ್ಯಾದೆ ಗೌರಿ, ನೀನು ಈಗ ಬೇಟೆಗಾರ ಬರೆಗೆ ಬಿದ್ದ ಚಿಂತೆ ಅಂತೆ. ಇಲ್ಲಿಂದ ತಪ್ಪಿಕೊಳ್ಳಲು ಸಾಧ್ಯವಿಲ್ಲದ ಮಾತು. ಮರ್ಯಾದಿಂದ ಸುಮ್ಮನೆ ನನ್ನವರಾಗಿ ನನ್ನ ಆಸೆಯನ್ನು ತೀರಿಸುವ, ಇಲ್ಲವಾದರೆ ಬಲಾತ್ಕಾರ ಮಾಡಬೇಕಾಗುತ್ತದೆ. ಎಚ್ಚರ. ಏನೋ ನೀಚ, ಈ ರೀತಿ ಮನೆ ಬಂದಂತೆ ಮಾತನಾಡಿದ್ದೆ ಆದ್ರೆ ನನ್ನ ಕಾಲಲ್ಲಿರುವ ಹರಕು ಚಪ್ಪಲಿಯಿಂದ ಹೊಡೆಯಬೇಕಾಗುತ್ತದೆ. ಎಚ್ಚರ. ಎಚ್ಚರ ಹೇಳುವ ಮುಚ್ಚ ಸೂರೆ, ಹೆಚ್ಚಿಗೆ ಮಾತನಾಡಿದರೆ ನೀ ಹುಟ್ಟ ಸೀರೆ ಬಿಚ್ಚಬೇಕಾಗುತ್ತದೆ. ಎಚ್ಚರ. ಸೀರೆ ಬಿಚ್ಚಲು ನಾನೇನು ದಿಕ್ಕಿನ ಹೇಳಲ್ಲವೋ, ನಾನೊಬ್ಬಳು ಕಾಲೇಜ್ ಕಲಿತ ಗರತಿ ಹೆಣ್ಣು. ಕಾಲೇಜ ಕಲದ ಗರಿತಿಯನ್ನು ಗೌರಿ, ನಿನ್ನಂತ ಕಾಲೇಜ ಕಲದ ಗರಿತಿ ಹೆಣ್ಣುಗಳನ್ನು ಎಷ್ಟು ಕಂಡಿಲ್ಲ ಗೌರಿ. ಕಾಲೇಜಿಗೆ ಹೋಗುತ್ತೀನಂತ ಮನೆಯವರಿಗೆ ಸುಳ್ಳು ಹೇಳಿ ಕಾಲೇಜಿಗೆ ಚಕ್ಕರ ಹಾಕಿ ಬಾಯ್ ಫ್ರೆಂಡ್ ಜೊತೆ ಪಾರ್ಕ್ ಅಲ್ಲಿ ಕೂತು ಮಾಡುವ ಸೋಗಿನ ಸೂಳರೆ ಎಷ್ಟಿಲ್ಲ ಈ ನಿನ್ನ ಕಾಲೇಜ ಕಲದ ಗರಿತಿ. ಸಾಯಂಕಾಲ ಕಂಪ್ಯೂಟರ್ಗೆ ಕ್ಲಾಸಿಗೆ ಹೋಗುತ್ತೀನಂತ ಮನೆಯವರಿಗೆ ಸುಳ್ಳು ಹೇಳಿ ಕಂಪ್ಯೂಟರ್ ಕ್ಲಾಸಿಗೆ ಚಕ್ಕರ ಹಾಕಿ ಬಾಯ್ ಫ್ರೆಂಡ್ಗೆ ಫೋನ್ ಮಾಡಿ ಕರೆಸಿಕೊಂಡು ಸಿನಿಮಾ ಥಿಯೇಟರ್ ಕುಂತು ಚಕ್ಕದ ಮಾಡುವ ಬಂಗಾರಂಗರೆ ಎಷ್ಟಿಲ್ಲ ಈ ನಿನ್ನ ಕಾಲೇಜ ಕಲದ ಗರಿತೆಯರಲ್ಲಿ. ಇಷ್ಟೇ ಸಾಕ, ಇಲ್ಲ ಇತ್ತರಿಸಿ ಹೇಳಬೇಕು. ಗರತಿಯರ ಬಗ್ಗೆ ಇಷ್ಟೊಂದು ಕೆಟ್ಟದ್ದಾಗಿ ಮಾತಾಡುವೆಲ್ಲ. ನಿನಗೆ ಜನ್ಮ ಕೊಟ್ಟ ತಾಯಿ ಒಂದು ಹೆಣ್ಣು, ನಿನ್ನ ಒಡ ಹುಟ್ಟಿದ ಅಕ್ಕ ತಂಗಿಯರು ಕೂಡ ಒಂದು ಹೆಣ್ಣು ಅಂದಾಗ ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗುವುದಿಲ್ವೇ ಈ ನಿನ್ನ ಜನ್ಮಕ್ಕೆ? ನಾಚಿಕೆ ಎಂಬುವುದು ಹೆಣ್ಣಿನ ಇರ್ತದೆ ವಿನ ನಮ್ಮಂತವರಿಗೆ ಅಲ್ಲ. ಸುಮ್ಮನೆ ಆಟ ಮಾಡದೆ ನನ್ನ ಆಸೆಯನ್ನು ತೀರಿಸುವ. ಲೇ ನೀತಿರಾಜ್, ಈ ವಿಷಯ ನನ್ನ ಅಣ್ಣನಿಗೆ ಗೊತ್ತಾದ್ರೆ ಹರಕು ಚಪ್ಪಲಿಯ ಸರವನ್ನ ನಿನ್ನ ಕೊರಳಿಗೆ ಹಾಕಿ ಇಡೀ ಊರಿನಲ್ಲಿ ನಿನ್ನನ್ನು ಮೆರವಣಿಗೆ ಮಾಡಿಸುತ್ತಾನೆ. ಎಚ್ಚರ. ಎಚ್ಚರ. ನನಗೆ ಎಚ್ಚರ ಹೇಳುವ ಹುಚ್ಚ ಸೂಳೆ, ಹೆಚ್ಚಿಗೆ ಮಾತನಾಡಿದರೆ ನೀ ಹುಟ್ಟ ಸೀರೆ ಬಿಚ್ಚಿ ಬೀದಿಯಲ್ಲಿ ಮೆರವಣಿಗೆ ಮಾಡಿ ಕಳಿಸಿಕೊಡಬೇಕಾಗುತ್ತದೆ. ಭಂಡ, ದಯವಿಟ್ಟು ಇಲ್ಲಿಂದ ಹೊರಟು ಹೋಗು. ನಿನಗೆ ಕೈ ಮುಗಿದು ಬೇಡಿಕೆ. ನನ್ನ ಗಂಡಸ್ತನಕ್ಕೆ ಸವಾಲಾಗ್ತೀಯ ಕಣ್ಣೆ. ನಿನ್ನ ತೊಂಡೆಯನ್ನದ ತುಟಿಗಳನ್ನು ಕಚ್ಚಿ ತಿಂದು ನನ್ನ ಆಸೆಯನ್ನು ತೀರಿಸಿಕೊಳ್ಳುತ್ತೇನೆ. ನಿನ್ನ ರಕ್ಷಣೆಗೆ ಯಾವ ಮುಕ್ಕಣ್ಣನು ಬಂದರೂ ಸರಿ, ನಿನ್ನ ಶೀಲದನ್ನು ರುಚಿ ಬಿಡಲಾರೆ ಈ ನೀತಿರಾಜ. ನೀತಿರಾಜ, ಹೆಣ್ಣನ್ನು ಬಲಾತ್ಕಾರ ಮಾಡಲು ನಾಚಿಕೆ ಆಗುವುದು ನಿನ್ನ ಜನ್ಮಕ್ಕೆ. ನಾಚಿಕೆ
ಲೇ ಚಂದ್ರ, ನಿನ್ನ ಸೂರತವನ್ನು ಇಲ್ಲಿ ತೋರಿಸಲು ಬರಬೇಡ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲವೇನಿದ್ದೀ ರಾಜ? ಎಂದಿನ ಶೀಲ ಕಾಪಾಡಲು ಬಂದಿರುವೆ. ಸರಿಯಾದ ಹಿಂದ ಹೇಳುತ್ತೇನೆ, ಇಲ್ಲಿಂದ ಹೊರಟು ಹೋಗು. ಹೊರಟು ಹೋಗು. ಹೊರಟು ಹೋಗಲಕ್ಕೆ ಬಂದಿಲ್ಲಲೇ ಚಂದ್ರ. ಯೌವನ ತುಂಬಿಕೊಂಡ ನಿಂತಿರುವ ಈ ಸುರ ಸುಂದರಿಯ ಶೀಲವನ್ನು ಉಣಲಕ್ಕೆ ಬಂದಿದ್ದೇನೆ. ಸುಮ್ಮನೆ ಎತ್ತ ಸಮಯ ಕಳೆಬೇಡ, ಇಲ್ಲಿಂದ ಹೊರಟು ಹೋಗು. ಇಲ್ಲವಾದರೆ ನಿನ್ನ ಪ್ರಾಣವನ್ನು ಕಳಕೊಳ್ಳುತ್ತೀಯಾ? ಎಚ್ಚರ. ಪ್ರಾಣ ತೆಗೆಯಲು ನೀನೇನು ಯಮಧರ್ಮನಲ್ಲ. ನಾನು ನಿನಗೆ ಪ್ರಾಣ ಭಿಕ್ಷೆ ನೀಡುತ್ತೇನೆ. ಹೊರಟು ಹೋಗು. ಲೇ ಚಂದ್ರ, ಮಾತಿಗೆ ಮಾತಾಡುವಷ್ಟು ಸೊಕ್ಕು ಬಂತಲೇ ಭಿಕಾರಿ ಮಗನೇ ಚಂದ್ರ. ನೀತಿರಾಜ್, ಬಾಯಿ ಬಿಗಿದುಕೊಂಡು ಮಾತನಾಡು. ಇಲ್ಲವಾದರೆ ಬಾಯಾಗಿನ 32 ಹಲ್ಲುಗಳನ್ನು ಉದುರಿಸಬೇಕಾಗುತ್ತದೆ. ಎಚ್ಚರ. ಲೇ ಚಂದ್ರ, ನನಗೆ ಬಾಯಾಗ 32 ಅಲ್ಲುವುದಷ್ಟು ಸೊಕ್ಕು ಬಂತಲೇ ನಿನಗೆ. ನಿನ್ನ ತಂಗಿಯನ್ನು ಬಲಾತ್ಕಾರ ಮಾಡಿ ಎಂದು ಶಾಸ್ತ್ರಲ್ಲ, ಆ ಬೈರೇಗೌಡಗೆ ಹೇಳಬೇಕಾಗಿತ್ತು ಈ ನಿನ್ನ ಎಚ್ಚರದ ಮಾತುಗಳನ್ನ. ನೀತಿರಾಜ್, ನನ್ನ ತಂಗಿಯನ್ನು ಬಲಾತ್ಕಾರ ಮಾಡಿ ಸಾಯಿಸಿದವನ ಆ ಬೈರೇಗೌಡ. ನೀತಿರಾಜ, ನೀನು ಹೇಳುವ ಮಾತು ಸತ್ಯವೇ? ಅಷ್ಟೇ ಅಲ್ಲ ಚಂದ್ರು, ನಿನ್ನ ಮೇಲೆ ಕಳ್ಳತನ ಆರೋಪ ಹೊರಿಸಿ ಜೈಲಿಗೆ ಕಳಿಸಿಕೊಟ್ಟಿರಲ್ಲ ಬೈರೇಗೌಡ. ಚಂದ್ರು, ಅಷ್ಟೇ ಅಲ್ಲ, ನೀನು ಮನೆ ಇಲ್ಲದ ಸಮಯ ನೋಡಿ 10 ಲಕ್ಷ ರೂಪಾಯಿ ಸೂಟ್ ಕೇಸ್ ಇಟ್ಟು ಆ ಭದ್ರನ ಕೈಲೆ ಕಟ್ಟುವಳಿಸಿ ನಿಮ್ ಮನೆ ಒಳಗ ಇಡಿಸಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸಿಕೊಟ್ಟಿರಲ್ಲ ಆ ಬೈರೇಗೌಡಗೆ. ನಾನು ಮನೆಯಲ್ಲಿ ಇಲ್ಲದಾಗ ಬಂದು ನನ್ನ ತಂಗಿಯನ್ನು ಬಲಾತ್ಕಾರ ಮಾಡಿ ಸಾಯಿಸಿದ ಸಚ್ಚಿನ ಮಗನೇ, ನನಗೆ ನಿನ್ನ ಮೇಲೆ ಮೊದಲಿನಿಂದಲೂ ಅನುಮಾನವಿತ್ತು. ನನ್ನ ತಂಗಿಯನ್ನು ನೀನೇ ಬಲಾತ್ಕಾರ ಮಾಡಿದೆ ಎಂದು. ಗೌಡ, ಈ ಭೂಮಿ ಮೇಲೆ ನಿನ್ನೆಲ್ಲೇ ನೆಗೆದೊರಸರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಸ್ವರ್ಗದಲ್ಲಿರುವ ನನ್ನ ತಂಗಿಯ ಆತ್ಮಕ್ಕೆ ಶಾಂತಿ ಸಿಗುವಂತೆ ಮಾಡದೆ ಹೋದರೆ ನಾನು ನಮ್ಮಪ್ಪನ ರಕ್ತಕ್ಕೆ. ಈಗ ಚಂದ್ರನ ಸಿಟ್ಟು ಆ ಬೈರೇಗೌಡನ ಮೇಲೆ ಹೋಯಿತು. ಹೇಗಾದರೂ ಮಾಡಿ ಈ ಗೌರಿಯನ್ನು ಅನುಭವಿಸಲೇಬೇಕು. ನೋಡು ಚಂದ್ರು, ಈಗ ಇಲ್ಲಿಂದ ನೀನು ಬೇಗನೆ ಹೊರಟು ಹೋಗಲು ಇದ್ದರೆ ಆ ಬೈರೇಗೌಡ ನಿನಗೆ ಸಿಗುವುದಿಲ್ಲ. ಏಕೆ ನೀತಿರಾಜ್, ಅವನು ಎಲ್ಲಿಗೆ ಹೋಗುತ್ತಾನೆ? ಈಗ ಬೆಂಗಳೂರಿಗೆ ಹೊರಟಿದ್ದಾನೆ. ಮತ್ತೆ ವಾಪಸ್ ಬರಲು 2-3 ತಿಂಗಳಾಗಬಹುದು. ಹಾಗಾದರೆ ನಾನು ಈಗಲೇ ಹೋಗಿ ಆ ಗಂಡನ ಶಿರ ಕಡಿದುಕೊಂಡು ಬರುತ್ತೇನೆ. ಬೇಡಿ ಚಂದ್ರ, ದಯವಿಟ್ಟು ಈ ಕಾಮುಕನಿಂದ ನನ್ನ ಶೀಲವನ್ನು ಕಾಪಾಡಿ. ಇಲ್ಲದೆ ಇದ್ರೆ ನಿಮ್ಮ ತಂಗಿಯ ಬಾಳನ್ನು ಹಾಳು ಮಾಡಿದಂತೆ ನನ್ನ ಬಾಳನ್ನು ಹಾಳು ಮಾಡುತ್ತಾನೆ ಈ ಚಾಂಡಾಲ. ದಯವಿಟ್ಟು ನನ್ನನ್ನು ಕಾಪಾಡಿ ಚಂದ್ರು. ಹೇ ನೀತಿರಾಜ್, ಹೇಗೆ ನಿರುತ್ತಿವೆ? ಇಲ್ಲಿಂದ ಹೊರಟು ಹೋಗು. ನೋಡು ಚಂದ್ರು, ನಿನ್ನ ತಂಗಿಯನ್ನು ಯಾರು ಕೊಲೆ ಮಾಡಿದ್ದನ್ನು ನಿನಗೆ ತಿಳಿಸಿದ್ದೇನೆ. ಈಗ ನನಗೆ ಕೃತಜ್ಞ ಹೇಳಿ ಬೇಗನೆ ಹೊರಟು ಹೋಗು. ಹೊರಡು ನೀತಿರಾಜ, ಇಲ್ಲಿಂದ ಹೊರಟು ಹೋಗು. ನನ್ನ ತಂಗಿಗೆ ಬಂದ ಪರಿಸ್ಥಿತಿ ಬೇರೆ ಯಾವ ಹೆಣ್ಣಿಗೂ ಬರಬಾರದು. ಅದಕ್ಕೋಸ್ಕರ ಹೇಳುತ್ತೇನೆ, ಹೊರಟು ಹೋಗು. ಹೊರಟು ಹೋಗು. ಹಾಗಾದರೆ ಬೈರೇಗೌಡನ ಬೇಟೆ ನೀನು ಇಲ್ಲಿಂದ ಜಾಗ ಖಾಲಿ ಮಾಡದೆ ಹೋದರೆ ಅವನ ಬದಲು ನಿನ್ನ ಬೇಟೆ ಹಾಳಬೇಕಾಗುತ್ತದೆ. ಲೇ ಚಂದ್ರ, ನೀನು ಇಷ್ಟು ಹೇಗೆ ನಿನ್ನ ಆಟವನ್ನು
ಹತ್ತಬೇಕಾಗುತ್ತದೆ ಎಚ್ಚರ. ಅದು ಏನು ಮಾಡಿಕೊಳ್ತೀಯ ಮಾಡಿಕೊ ನೀತಿ ರಾಜ. ಲೇ ಗೌರಿ, ಇಂದು ನಿನ್ನ ಟೈಮ್ ಚೆನ್ನಾಗಿದೆ. ನನ್ನಿಂದ ಬಚ್ಚವಾದಿ. ಇನ್ನೊಂದು ಸಾರಿ ಸಿಕ್ಕಾಗ ಖಂಡಿತ ನೋಡಿಕೊಳ್ಳುತ್ತೇನೆ. ದೇವರಾಗಿ ಬಂದು ನನ್ನ ಮಾನವನ್ನು ಕಾಪಾಡಿದ್ರಿ. ನೀವೇನಾದ್ರೂ ಬರದೇ ಇದ್ರೆ ನನ್ನ ಬಾಳನ್ನೇ ಹಾಳು ಮಾಡಿಕೊಡ್ತಿದ್ದ. ಈ ನಿಮ್ಮ ಋಣವನ್ನು ಈ ಜನ್ಮದಲ್ಲಿ ತೀರಿಸುವುದಕ್ಕೆ ಸಾಧ್ಯವಿಲ್ಲ. ಗೌರಿ, ಇದರಲ್ಲಿ ಋಣ ಏನು ಬಂತು? ನನ್ನ ಜಾಗದಲ್ಲಿ ಬೇರೆ ಯಾರು ಆಗಿದ್ದರು ಇದೇ ಕೆಲಸ ಮಾಡುತ್ತಿದ್ದರು. ಗೌರಿ, ನೀನು ಮನೆಗೆ ಹೊರಟೋಗು. ನಿನ್ನ ಅಣ್ಣಂದಿರು ನಿನ್ನ ಮನೆಯಲ್ಲಿ ಕಾಯ್ತಾ ಇರುತ್ತಾರೆ. ಚಂದ್ರ, ಹೋಗೋದಕ್ಕಿಂತ ಮುಂಚೆ ನನ್ನದೊಂದು ಮಾತನ್ನು ನಡೆಸಿಕೊಡ್ತೀರಾ? ಅದು ಏನು ಹೇಳು ಗೌರಿ, ಖಂಡಿತ ನಡೆಸಿಕೊಡುತ್ತೇನೆ. ಈ ಕ್ಷಣದಿಂದ ನಾನು ನಿಮ್ಮನ್ನ ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ. ಗೌರಿ, ದುಡುಕಿ ನಿರ್ಧಾರ ತೆಗೆದುಕೊಳ್ಳಬೇಡ, ಆಲೋಚನೆ ಮಾಡು. ನಾನು ಚೆನ್ನಾಗಿ ಯೋಚನೆ ಮಾಡಿಯೇ ಈ ನಿರ್ಧಾರ ತೆಗೆದುಕೊಂಡಿದ್ದೇನೆ. ಈ ಕ್ಷಣದಿಂದ ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಚಂದ್ರು, ನನಗಿಲ್ಲ. ಗೌರಿ, ಇದೊಂದು ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡ. ನೀವೇನೇ ಹೇಳಿ ಚಂದ್ರು, ನಿಮ್ಮನ್ನು ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತೇನೆ. ದಯವಿಟ್ಟು ಇದಕ್ಕೆ ಇಲ್ಲ ಅಂತ ಹೇಳಬೇಡಿ. ಗೌರಿ, ನಿನಗೇನು ತಲೆ ಕೆಟ್ಟಿದೆ ಏನು? ನನ್ನ ಪ್ರೀತಿ ಮಾಡಿ ನಿನಗೇನು ಸುಖ ಸಿಗುತ್ತದೆ? ನನ್ನಲ್ಲಿ ರೋಷ ಆವೇಶಗಳನ್ನು ತುಂಬಿಕೊಂಡಿವೆ. ನಾನು ಎಲ್ಲಿ ಯಾವಾಗ ಸಾಯುತ್ತೇನೆಂಬುದು ನನಗೇ ಗೊತ್ತಿಲ್ಲ. ಗೌರಿ, ನಿನ್ನ ಹಣ್ಣಂದಿರ ತೋರಿಸಿದ ಹುಡುಗನ ಜೊತೆಗೆ ಸುಖವಾಗಿ ಮಾಡು. ರೋಷ ಆವೇಶ ತುಂಬಿದ್ರೆ ಏನಾಯ್ತು? ಮನಸ್ಸಿನಲ್ಲಿ ಪ್ರೀತಿ ಇರುವುದಿಲ್ಲವೇ? ಗೌರಿ, ನನ್ನ ದಾರಿನೇ ಬೇರೆ, ನಿನ್ನ ದಾರಿನೇ ಬೇರೆ. ನಮ್ಮಿಬ್ಬರ ದಾರಿ ಬೇರೆಯಾದ್ರೂ ನಮ್ಮಿಬ್ಬರ ಮನಸ್ಸು ಒಂದಾದರೆ ಸಾಕಲ್ಲವೇ? ನನ್ನ ಮುಂದಿನ ಗುರಿ ಆ ಬೈರೇಗೌಡನ ಕೊಲೆ ಮಾಡಲೇಬೇಕು. ಆ ಗೌಡನ ಕೊಂದ ಮೇಲೆ ನಾನು ಜೈಲಿಗೆ ಹೋಗುತ್ತೇನೆ. ಸುಮ್ಮನೆ ನನ್ನ ಪ್ರೀತಿ ಮಾಡಿ ಏಕೆ ನೋವು ಅನುಭವಿಸ್ತೀಯ? ಬೇಡಿ ಚಂದ್ರು, ಆ ಗೌಡನನ್ನ ಕೊಲೆ ಮಾಡಿ ನನ್ನ ಬಾಳನ್ನು ಹಾಳು ಮಾಡಬೇಡಿ. ದಯವಿಟ್ಟು ನಾನು ಹೇಳಿದ ಮಾತನ್ನು ಕೇಳಿ. ಗೌರಿ, ಇಲ್ಲದ ಮಾತುಗಳನ್ನಾಡಿ ನನ್ನ ತಲೆ ಕೆಡಿಸಬೇಡ. ನೋಡಿ, ಇದನ್ನು ನಿಮ್ಮ ಒಳ್ಳೆಯದಕ್ಕಾಗಿ ಹೇಳ್ತಾ ಇದ್ದೇನೆ. ಆ ಗೌಡ ಏನು ಮಾಡುವುದಕ್ಕೂ ಹೇಸುವುದಿಲ್ಲ. ಅವನೊಬ್ಬ ಕೆಟ್ಟ ಮೃಗ ಇದ್ದಂತೆ. ಏನು? ನನ್ನ ತಂಗಿಯ ಕೊಲೆ ಮಾಡಿದ ಆ ಕಟಕನನ್ನು ಬಿಡಬೇಕೆ? ಆ ಬೈರೇಗೌಡನ ಇಲ್ಲಿಗೆ ಹೋದರೂ ನಾನು ಬಿಡುವುದಿಲ್ಲ. ನೋಡಿ ಚಂದ್ರು, ನೀವೇನೇ ಮಾಡಿದರೂ ಆ ನಿಮ್ಮ ತಂಗಿ ಮರಳಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅದನ್ನೆಲ್ಲ ಮರೆತು ನೀವಾದ್ರೂ ಸುಖವಾಗಿ ಇರಬಹುದಲ್ಲ? ನನ್ನ ತಂಗಿ ಇಲ್ಲದ ನಾನೇನು ಸುಖವಾಗಿ ಬಾಳಲು ಹೇಳು ಗೌರಿ. ಇದೇ ರೀತಿ ಅವನನ್ನು ಸುಮ್ಮನೆ ಬಿಟ್ಟರೆ ನನ್ನ ತಂಗಿಯಂತೆ ಎಷ್ಟೋ ಜನರು ಬಾಳ ಹಾಳು ಮಾಡ್ತಾನೋ ಏನೋ. ಅವನು ನನ್ನಿಂದಲೇ ಅಂತ್ಯನೇ ಆಗಬೇಕು. ಚಂದ್ರು, ಕೊನೆಯದಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಾನು ನಿಮಗೆ ಇಷ್ಟನೋ ಅಥವಾ ಇಲ್ಲವೋ ಅಂತ ಹೇಳಿ. ಹಾಗಲ್ಲ ಗೌರಿ. ನೋಡಿ ಚಂದ್ರು, ಎಷ್ಟೇ ಆದ್ರೂ ನಾನು ಪ್ರೀತಿಸುವುದಾದ್ರೆ ಅದು ನಿಮ್ಮನ್ನು ಮಾತ್ರ. ಗೌರಿ, ಈ ನಿನ್ನ ನಿರ್ಧಾರ ಬದಲಾಗುವುದಿಲ್ಲ. ಇಲ್ಲ, ಇದೇ ನನ್ನ ಕೊನೆಯ ನಿರ್ಧಾರ. ಆಯ್ತು ಗೌರಿ, ನಿನ್ನ ಇಷ್ಟದಂತೆ ಆಗಲ್ಲ. ಅಂತೂ ಈ ನನ್ನ ಪ್ರೀತಿಗೆ ಒಪ್ಪಿಕೊಂಡ್ರಲ್ಲ, ಅಷ್ಟೇ ಸಾಕು. ಹಾಗಾದರೆ ಹೂವೊಮ್ಮೆ ಬರಲು ಒಂದು ಪ್ರೇಮ ಗೀತೆ. ಚಲುವೆ